व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। सप्तांगरूपाय सर्वाधिष्ठाननिधये लिगे प्रणतक्लेशनाचाय पार्थसारथे नमः। पूज्याय राघवेन्द्राय सत्यधर्ममूर्ताय च भजतां कल्पवृक्षाय ममतां कामधेनवे अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ಹರಿಕಥಾಮೃತಸಾರ ಗುರುಗಳ ಕರ್ಣದಿಂದ ಪನಿತ ಪೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಇದನಾದರದೆ ಕೇಳುವುದು ಸಿದ್ಧ ಸಾಧನ ಬಿದು ಬಿಂಬ ಕಾಂಬೋದಕ್ಕೆ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿವ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿವ. ಹರೇ ನಮಃ. ಹರೇ ನಮಃ. ಚಕ್ರಾಬ್ಜ ಮಂಡಲದ ದೊಳಗೆ ನಾನು ಕಿವಿ ಸಂಸಾರ ಬಂಧನ ಇಟ್ಕೊಂಡಿದ್ದೀನಿ. ಒಳ ಹೊರಗಿನ ಉಪಾಸನೆ ಮಾಡಿಕೊಂಡಾಗ ನನಗ ಸಂಸಾರದಿಂದ ಹುಟ್ಟು ಸಾವಿನಿಂದ ಬಿಡುಗಡೆ ಹೊಂದದ ಅಂತ. ನಿನ್ನೆ ಹೊರಗಿನ ಉಪಾಸನೆ ತಿಳ್ಕೊಂಡಿದ್ವಿ. ಒಳಗೆ 25 ಹೊರಗೆ 25 ನಡುವ ಒಂದು ಭೂಮಿ ಅಂದ್ರೆ ನಮ್ಮ ಸ್ಥೂಲ ಶರೀರ. ಈ ಸ್ಥೂಲ ಶರೀರದಿಂದ ಒಳಗಡೆ 25 ಆವರ್ಕಗಳು ಸ್ಥೂಲ ಸಹಿತ ಸೇರಿ, ಅದೇ ರೀತಿ ಸ್ಥೂಲ ಸಹಿತ ಸೇರಿ ಹೊರಗೆ 26 ಆವರ್ಕಗಳು ಅಂತ ಮಾಡ್ತಾರೆ. ಏನದು ಆವರ್ಕ ಅಂದ್ರೆ ಪಂಚಭೂತಗಳು, ಒಂದೊಂದು ಭೂತಗಳು 5 ಭಗವದ್ ರೂಪಗಳು, 5 ಚಿಂತನೆ ಮಾಡ್ತಾರೆ. ಅಂದ್ರೆ ಆಕಾಶ 5, ಭೂಮಿ 5, ಅಗ್ನಿ 5, ಆಪ್ 5, ವಾಯು 5 ಅಂತ. ಈ ರೀತಿ ಹೊರಗಿನ 25 ರೂಪಗಳ ಉಪಾಸನೆ. ಇದಕ್ಕೆ ಯಾವ ರೀತಿ ನನ್ನ ಕೆಲಸ ಮಾಡ್ತದ ಅಂದ್ರೆ ಅಜಾದಿ 51 ಭಗವದ್ ರೂಪಗಳು ಒಳಗಿನ ಕ್ರಿಯೆಗಳು ಹೆಂಗೆ ಮಾಡುತ್ತವೋ ಹೊರಗಿನ ಕ್ರಿಯೆಗೆ ಇದೇ ಚಿಂತನೆ ಬರ್ತದೆ. ನಾನು ಸ್ಟಾರ್ಟಿಂಗ್ ಒಂದ್ಸಲ ಹೇಳಿದ್ದೆ ಏನು ಅಂದ್ರೆ ಕ ಕ ಗ ಹಿಂಗ ಅಂದ್ ಕ ಅಂದ್ರೆ ಕಪಿಲಾಯ ನಮಃ ಅಂತ ತಗೊಂಡಿದ್ದೀನಿ. ಕಪಿಲನ ಉಪಾಸನೆ ಯಾವ ರೀತಿ ಕಣ್ಣಲ್ಲಿ ಕಪಿಲ ವಿಶ್ವ ಅಂತ ಹೆಂಗ್ ತಗೊಂಡಿತ್ತು, ಕೊಂಕಳದಲ್ಲಿ ಕಪಿಲ ಅಂತ ಹೆಂಗ್ ತಗೊಂಡಿತ್ತು, ಇಲ್ಲೇ ಕ ಅಂದ್ರೆ ಆಕಾಶ, ಖ ಅಂದ್ರೆ ಏನು ಪಂಚಭೂತಗಳು ಕ ಖ ಗ ಗಂಗ ಅಂತ 5 ರೂಪ ಹೊರಗೆ ರೂಪ ಬರ್ತದೆ. ಕ ಅಂದ್ರೆ ಆಕಾಶ, ಖ ಅಂತಂದ್ರೆ ಏನಪ್ಪ ಅಂದ್ರೆ ಅಪ್ಪು, ಖ ಅಗ್ನಿ, ಭೂತ ಏನಪ್ಪ ಅಂದ್ರೆ ಕ ಖ ಗ ಘ ಂಗ. ಈ 5 ಕ ಖ ಗಂಗದೊಳಗ ಆಕಾಶ 1, ಅಗ್ನಿ 2, ವಾಯು 3, ಆಪ್ 4, ಭೂಮಿ 5 ಕೊನೆಗೆ. ಈ 5 ರೂಪಗಳನ್ನ ಹೊರಗೆ ಒಂದು ಪಂಚಭೂತಗಳು. ಆ ಒಂದೊಂದು ಪಂಚಭೂತಕ್ಕೆ ಅಂದ್ರೆ ಆಕಾಶಕ್ಕೆ 5 ರೂಪಗಳು ಒಳಗಡೆ. ಇದು ಪಂಚಭೇದ ಜ್ಞಾನವರಿಗೂ ವಿರಂಚಿ ಜನಕನ ತೋರು ಮನದಲ್ಲಿ ವಾಂಛಿತ ಪ್ರದ ಒಲಿಮೆಯಿಂದಲೇ ದಾಸನೆಂದರಿದು ಅಂತ ನಿನ್ನೆ ನಾವೇನಪ್ಪ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ವಿ. ಈಗ ಹೊರಗ ಆ ವಾಯುಗೆ ಅಹಂಕಾರಿಕ ಪ್ರಾಣದೇವ್ರು ಇರ್ತಾರೆ. ಮೂಲ ಪ್ರಾಣದೇವ್ರು ಏನಪ್ಪಾ ಅಂದ್ರ ತತ್ವದೇವತೆಗಳ ಉಪಾಸನೆಗೆ ಬರ್ತಾರ, ಶ್ವಾಸಕ್ರಿಯೆ ಮಾಡ್ತಾ.
ಇಲ್ಲೇ ಅಹಂಕಾರಿಕ ಪ್ರಾಣದೇವರು ತ್ವಗೇಂದ್ರಿಯಕ್ಕೆ ಸ್ಪರ್ಶೇಂದ್ರಿಯಕ್ಕೆ ಬರ್ತಾರ. ಅರಂತ ಹೊರಗೆ ಹೆಂಗ ಆಕಾಶ ನನ್ನನ್ನು ಕೆಲಸ ಮಾಡ್ತದ, ಪೃಥ್ವಿ ಹೆಂಗ ನನ್ನನ್ನು ರಕ್ಷಣೆ ಮಾಡ್ತದ, ವಾಯು ಹೆಂಗ ನನ್ನ ರಕ್ಷಣೆ ಮಾಡ್ತದ ಸ್ಥೂಲವನ್ನ, ಆಪ ಯಾವ ರೀತಿ ನನ್ನನ್ನು ರಕ್ಷಣೆ ಮಾಡ್ತದ, ರಸ. ಈಗ ಒಂದು ವಿಚಾರ ನಾವು ಇಲ್ಲೇ ತಗೋಬೇಕಾಗ್ತದೆ. ಏನಪ್ಪ ಅಂದ್ರೆ ಏನೋ ಒಂದು ವಸ್ತು ಬಿದ್ದಿರ್ತದ ಅಂತ ಇಟ್ಕೊಳ್ಳೋಣ, ನಾನು ಅಲ್ಲೇ ಅಂತ ತಗೊಳಕ್ ಬಗ್ಗುತ್ತೆ. ನಾನು ಕೆಳ ಬಗ್ಗಕಲ್ಕ ಭೂಮಿಗೆ ಈ ಈ ದೇಹ ಅದಲ್ಲ, ಈ ದೇಹನ ಕೆಳಗೆ ಕೆಡವಲಾರಂಗ ಅದ್ರ ಅಪೋಸಿಟ್ ಇಂದ ಆ ಯಾವ್ದೋ ವಾಯು ನನ್ನ ಗಟ್ಟೆ ಹಿಡ್ಕೊತದ ಕೆಳಗೆ ಬೀಳಲಾರ. ಇದು ನಿತ್ಯ ನಡೀತಕ್ಕಂಥ ವಿಚಾರ. ಇದನ್ನ ತಿಳ್ಕೊಂಡಂದ್ರ ನಾನು ಒಂದ್ ಋಣ ಮುಟ್ತದೆ. ಯಾಕಂದ್ರೆ ಇಲ್ಲೇ ದೇವಋಣ, ಋಷಿಋಣ, ಪಿತೃಣ ಅಂತ ಬರ್ತಾವ. ಋಣತ್ರಯ ಋಣಮೋಚನ ಸಂಧಿ ಅಂತ ಬರ್ತದ ವಿಜಯರಾಯ ಮಾಡಿದ್ದಂತ. ನಾನು ಮತ್ತೆ ಹುಟ್ಟಿ ಬರಂಗಿಲ್ಲ ಅಂದ್ರೆ ಇವೆಲ್ಲ ತಿಳ್ಕೋಬೇಕು. ಆ ಅಂತಃಕರಣದಿಂದ ನನಗೇನ್ ಮಾಡ್ತಾನ, ಅದ ಅಹಂಕಾರಿಕ ಪ್ರಾಣದೇವರು ನನ್ನ ದಪ್ತಾನ ಹಿಡ್ಕೊತಾನ. ಅಕಸ್ಮಾತ್ ನಾನು ಮುಂಜಿ ಹೊಲ ಬೀಳಕ್ ಹೋಗ್ತೀನಿ, ಮುಂದೆ ಬಂದು ವಾಯ್ದ್ರ ನನ್ನ ಹಿಂದೆ ದಪ್ತಾರೆ ಕರೆಕ್ಟಾಗಿ. ಆ ಜೋಲಿ ಹಿಂಗ್ ಬ್ಯಾಲೆನ್ಸ್ ಮಾಡಿ ಬೀಳದಂಗೆ ಮತ್ತೆ ನಾನು ಹೆಂಗೆ ನಿಂತ್ಕೋತೀನಿ. ನಾವು ಈ ಕಾರ್ಯ ನಡೀತದಲ್ಲ ನಮ್ಗೆ. ಹಿಂದೆ ಜೋಲಿ ಹೋಗ್ತದೆ, ಮುಂದಿಂದ ಹಿಡ್ಕೊತಾನ, ಮುಂದೆ ಜೋಲಿ ಹೋಗ್ತದೆ, ಹಿಂದಿಂದ ಹಿಡ್ಕೊತಾನ, ಬಗಲ್ ಹೋಗ್ತೀನಿ ಹಿಡ್ಕೊತಾನ, ಎಡಕ್ ಹೋದ್ರೆ ಹಿಂಗ ವಾಯು ಸುತ್ತರ್ದಂದಿರ್ತಾನ. ಜೊತೆಗೆ ನಾನು ಆ ಕಡೆ ಹೊಲ್ತೀನಿ, ಆ ಕಡೆ ಅವಕಾಶ ಕೊಡ್ತಾನ ಆಕಾಶ ಗಣಪತಿ. ಅಕಸ್ಮಾತ್ ಅದಕ್ಕೆ ಅಡ್ಡ ಏನಾದ್ರು ಬಂದ್ರೆ ಅಲ್ಲಿ ಆಕಾಶ ಇರಂಗಿಲ್ಲ. ಈಗ ನಾನು ಮೇಲಿಂದ ಏನಪ್ಪಾ ಅಂದ್ರೆ ನದಿಗೆ ಹಾರ್ಬೇಕು, ಎದಕ್ಕೆ ಹಾರ್ಬೇಕು, ಈಜಾಡ್ಲಕ್ಕಂತ ಹಾರ್ತೀನಿ ನಾನು. ಅಲ್ಲಿ ನನಗೆ ಹಿಂದೆ ಪ್ರೆಷರ್ ಆಗಿ ಏನಪ್ಪ ಮುಖ್ಯ ಪ್ರಾಣದೇವರು ಅಂತಃಕರಣಕ್ಕೆ ಅಹಂಕಾರಿಕ ಪ್ರಾಣದವ್ರು ದೊಳತಾರೆ. ಆಕಾಶ ನನಗೆ ಅವಕಾಶ ಮಾಡಿಕೊಡ್ತದ, ಕೆಳಗೆ ಆಪ್ ನನ್ನ ಸ್ವೀಕಾರ ಮಾಡ್ತಿ ಹಿಡ್ಕೊತ. ಮತ್ತೆ ಅಷ್ಟೇ ಅಲ್ಲ, ಆ ನೀರ್ನೊಳಗೆ ಬಿದ್ದ ತಕ್ಷಣ ವಾಯು ನೀರ್ನೊಳಗಿದ್ದಂತ ವಾಯು ನಾನು ಏನ್ ಮಾಡ್ತಾರೆ ಟಕ್ ಅಂತ ಮೇಲೆ ತಗೋತೀನಿ ಗಪ್ಪ. ಹೆಂಗ ನನಗ ಈ ಪಂಚಭೂತಗಳು ಆಕಾಶ, ಭೂಮಿ, ನೀರು ಇವೆಲ್ಲ ಈ ಜೀವಿನ ರಕ್ಷಣೆ ಮಾಡ್ಲಕತ್ತವ. ಈ ಅಜಾದಿ ರೂಪಗಳ ಹೊರಗಿನ ಚಿಂತನೆ ಅದು ಇದ್ದಿದ್ದಕ್ಕೆ ಅವ್ರು ಅಲ್ಲಿ ಆ ರೀತಿ ನನ್ನ ಉಪಾಸನೆ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ನನಗೆ ಬರಬೇಕು. ಇಲ್ಲೇ ಶಬ್ದ ಬರ್ತದೆ, ರಸ ಬರ್ತದೆ, ಗಂಧ ಬರ್ತದೆ. ಭೂಮಿ ಏನಪ್ಪಾ ಅಂದ್ರೆ ವಾಸನೆ ಕೊಡ್ತಾನಂತ. ನನ್ನ ಸ್ಥೂಲ ಶರೀರಕ್ಕೆ ಅದು ಗಟ್ಟಿ ಹಿಡ್ಕೋತದೆ. ಏನು ಆಪ್ ಜೊತೆಗೆ ಪೃಥ್ವಿ ಏನಪ್ಪಾ ತತ್ವ ಗಂಧ ಅಂತ. ಹೊರಗಡೆ ಎಲ್ಲೋ ಗಾಳಿ ಬರ್ತದೆ, ಮಳೆ ಬಂದಿರ್ತದೆ, ಮಳೆಯೊಳಗಿನ ವಾಸನೆ ಹೊರಗಡೆ ತಂದು ನನ್ ಕೊಡ್ತಾನ ಮುಗ್ಗಿ, ಅದು ಗಂಧ. ಆಪ್ ಅಂದ್ರೆ ನೀರು ರಸ, ಯಾವ್ದು ವಾಸನಾ ರಸ ತಂದು ನನ್ನ ಕೊಡ್ತದೆ. ಹಿಂಗ ಹೊರಗ ಭೂಮಿ ಮೇಲೆ ಇರ್ತಕ್ಕಂಥ ಪಂಚಭೂತಗಳು ನನಗೆ ಇದನ್ನ ಅನುಕೂಲ ಮಾಡಿಕೊಡ್ತಾ, ರಕ್ಷಣೆ ಮಾಡ್ತಾ, ನನಗೆ ವಾಸನೆ ತಂದು ಕೊಡ್ತದೆ. ಗಂಧ ರೂಪದಿಂದ ಪೃಥ್ವಿ ತಂದು ಕೊಡ್ತಾನ, ರಸ ರೂಪದಿಂದ ಶಬ್ದಗಳ ಸ್ಪರ್ಶ ರೂಪದಿಂದ ನನಗ ಕಿವಿ ತಂದು ಕೊಡ್ತಾನೆ. ಇವೆಲ್ಲ ಈ ರೀತಿ ಹೊರಗೆ ಪಂಚರೂಪಗಳಲ್ಲಿ ಬರ್ತಕ್ಕ. ಇದನ್ನ ಒಂದ್ ರೂಪ ನನಗೆ ಒಂದು ಸ್ಟ್ಯಾಂಡ್ ಆತ್. ಇನ್ನೊಂದು 5 ಆಕಾಶಗಳು ಬರ್ತಿದ್ರೊಳಗೆ. ಆಕಾಶ ನನಗೆ 5 ಬರ್ತದೆ, ಅಗ್ನಿ 5 ಬರ್ತದೆ, ಭೂಮಿ 5 ಬರ್ತದೆ, ನೀರು 5 ಬರ್ತದೆ. ಅದ್ರೊಳಗೆ 5 ಪ್ರಭೇದಗಳು ಬೇರೆ 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 ಬರ್ತಾವ. ಅದನ್ನ ನಾನು ಉಪಾಸನೆ ಮಾಡ್ಕೋಬೇಕು. ಅಂದ್ರೆ ನನಗೆ ಒಳಗ್ ಹೋಗ್ಲಿಕ್ಕೆ ಎಷ್ಟು ಬೇಕು ಅವರೇ ಪಂಚಭೂತದಿಂದ ನನಗಿಲ್ಲಿ ಹೊರಗಡೆ ಇರ್ತಾರೆ.
ನಾನು ಅವೆಲ್ಲ ತಟಾದ ಹೊರಗೆ ಬಂದಿರ್ತೀನಿ. ನೀರಿನಿಂದ ಹೆಂಗ್ ಬಂದೆ, ಅಗ್ನಿಂದ ಹೆಂಗ್ ಬಂದೆ, ನಾನು ಕುರ್ಚಿ ಒಳಗೆ ಹೆಂಗ ಬಂದೆ, ನಾನು ಆಕಾಶದಲ್ಲಿ ಹೆಂಗ್ ಬಂದೆ, ಅದನ್ನ ಛೇದ ಮಾಡ್ಕೊಂಡು ಒಳಗೆ ಬಂದೆ. ನಾನು ಆಕಾಶದಲ್ಲಿ ಇದ್ದೆ ಜೀವಿ, ಪರಮಾತ್ಮ ಆಕಾಶದೊಳಗೆ. ಅದು ನಾನು ಒಂಟಿ ಆಗಿದ್ದೆ. ನಾನು ಅಲ್ಲಿಂದ ಆಕಾಶದಿಂದ ಎಲ್ಲಿ ಬಂದೆ, ಮಳೆ ಹನಿಯಾಗಿ ಬಂದೆ. ನಾನು ನೀರಿನಲ್ಲಿ ಬಂದೆ. ಅವಾಗ ಆ ನೀರ್ ಹನಿಯಿಂದ ಪೃಥ್ವಿ ಬಂದೆ, ನಾನು ಭೂಮಿ ಒಳಗೆ. ಅಲ್ಲಿಂದ ಮೇಲೆ ಗಿಡದಲ್ಲಿ ಬಂದೆ, ನಾನು ಫಲದಲ್ಲೇ ಬಂದೆ. ನಾನು ಆ ಗಂಧದಿಂದ ಮತ್ತೆ ಹುಟ್ಟಿದೆ. ನಾನು ಪೃಥ್ವಿಯಿಂದ ಹೊರಗೆ ಹುಟ್ಟಿದ್ದೆ. ಆ ವಾಸನೆ ರುಚಿಗೇನಪ್ಪ, ನಾನು ಭೋಗ ಮಾಡ್ಲಕ್ಕೂ ತಿಂದು ಊಟ ಮಾಡಿದೆ. ತಂದೆ ಗರ್ಭಕ್ಕೆ ಬಂದೆ. ರಸರೂಪದಿಂದ, ವಾಸನಾ ರೂಪದಿಂದ ಒಳಗೆ ಹೋದೆ. ರಸರೂಪದಿಂದ ಮಾತೃಗರ್ಭಕ್ಕೆ ಹೋದೆ. ಮಾತೃಗರ್ಭದಿಂದ ಮತ್ತೆ ಹೊಡೆ ಪೃಥ್ವಿ ಬಂದ್ಬಿತ್ತು. ಇದು ಹೊರಗೆ ಪಂಚಭೂತಗಳಿಂದ ಕಕ್ಕಗಳಿಂದ ಒಳಗೆ ಹೊರಗಿಂದ ಬಂದು ನಾವು ಒಳಗೆ ಬಿದ್ದೀವಿ. ನಾವು ಕಣ್ಣಿಗೆ ಕಾಣದೆ ಯಾವಾಗ ನನಗೆ ಪೃಥ್ವಿ ಬಿದ್ದೆ ಅವಾಗ ಗೋಚರ ಆಗ್ತೀನಿ. ನಾನು ಗಂಡು ಹುಟ್ಟಿದ್ರಿ ಹೆಣ್ಣು ಹುಟ್ಟಿದ್ರಿ ಅಂತ. ಅದೇ ಪಂಚಭೂತಗಳು, ಅದೇ ಅದೇ ಮಾತ್ರಗಳಿಂದ ನಾನು ಹಿಂಗ ಹೊರಗಡೆ ಬಂದೆ. ಈಗ ಇಲ್ಲಿ ಕೆಳಗೆ ಅದೇ ಮಾತ್ರಗಳನ್ನ ನಾನು ತಗೊಂಡು ಒಳಗ್ ಹೋಗಿ ಈ ಸ್ಥೂಲವನ್ನು ಬಿಡಿಸಿಕೊಂಡು ಮುಕ್ತಿಗೆ ಬೇಕಾದಂತ ಸಾಮ್ರಾಜ್ಯಕ್ಕೆ ಹೋಗ್ತಕ್ಕಂಥ ಸ್ವರೂಪ ರೂಪಕವನ್ನು ನೋಡ್ಬೇಕು. ಇದಕ್ಕೆ ಮೇಲೈದು ಕೆಳಗೈದು. ಇಲ್ಲ 5 ಅಗ್ನಿ ಅಂತ ತಗೊಂಡ. ಒಂದು 5 ಅಗ್ನಿ ಒಳಗೆ ನಾನು ಇರ್ತೀನಿ. ಯಾವ ರೀತಿ ಇರ್ತೀನಿ? ಒಂದು ಜ್ಞಾನಾಗ್ನಿ ಅಂತ ಬರ್ತದೆ, ಒಂದು ಕ್ರೋಧಾಗ್ನಿ ಅಂತ ಬರ್ತದೆ, 2 ಅಗ್ನಿ. ಒಂದು ಬಾನಾಗ್ನಿ ಅಂತ ಬರ್ತದೆ, 3. 4 ಒಡಲಾಗ್ನಿ ಅಂತ ಬರ್ತದೆ, 5 ಜಡಾಗ್ನಿ ಅಂತ ಬರ್ತದೆ. ಇವು 5 ಅಗ್ನಿ ನಾವು ದಿನಾ ಬಳಸ್ತಾ ಇದ್ದೀವಿ. ಇನ್ನೊಮ್ಮೆ ತಿಳ್ಕೊಳ್ರಿ. ಒಂದು ಜ್ಞಾನಾಗ್ನಿ, ಇನ್ನೊಂದು ಕ್ರೋಧಾಗ್ನಿ. ಧಗ್ದಾಗಿ ಹೋಗ್ತದೆ. ಸಿಟ್ಟು ಬಂದು ಇವಾಗ ಕಣ್ಣು ಮೂಗು ಮಾರಿ ಹೆಂಗ್ ಉರಿತಿರ್ತದಲ್ಲದು ಅಗ್ನಿ. ಅದೇ ಜ್ಞಾನಾಗ್ನಿ ಬಂದಾಗ, ಜ್ಞಾನಕ್ಕೆ ಖಡ್ಗೆ ಹಿಡ್ಕೊಂಡಾಗ ಅಲ್ಲಿ ಅಜ್ಞಾನ ತಾನು ಸುಟ್ಟು ಹೋಗ್ಬಿಡ್ದ ಟಕ್ ಅಂತ. ಒಡಲಾಗ್ನಿ, ನನ್ನ ಹೊಟ್ಟಿಯೊಳಗ ಒಡಲಾದ. ಒಡಲ 2, ಒಂದು ನನ್ನ ಹೊಟ್ಟೆ, ಒಂದು ಸಮುದ್ರದೊಳಗಿರ್ತಕ್ಕಂಥ. ಆ ಸಮುದ್ರದಿಂದ ಒಡಲೇನದ ಅಗ್ನಿ ಈ ಎಲ್ಲ ಏನಪ್ಪಾ ಅಂದ್ರೆ ಎಷ್ಟು ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ನದಿಗಳ ಹೊಲಸೆಲ್ಲ ಒಳಗ್ ಹೋಗ್ತದ. ಅಲ್ಲೇನಪ್ಪಾ ಅದನ್ನೆಲ್ಲ ಭಸ್ಮ ಮಾಡಿಬಿಡ್ತದೆ ಒಡಲ್. ಮತ್ತ ಅದನ್ನ ಕಾಸಿ ಬೇರೆ 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 ನೀರನ್ನ ಕಾಸಿ ಆವಿ ಮಾಡಿ ಮೇಲೆ ಕಳಿಸ್ತದೆ ಒಡಲ ಅಗ್ನಿ. ಒಂದೊಂದು ಅಗ್ನಿಯ ಕಾರ್ಯ ನಾನು ತಿಳ್ಕೊಬೇಕು. ಕ್ರೋಧಾಗ್ನಿಯಿಂದ ನನ್ನ ಒಳಗಿನ ರಕ್ತನ ಸುಡುತ್ತದೆ. ಮುಂದಿರ್ತಕ್ಕಂಥ ವ್ಯಕ್ತಿಯನ್ನ ಭಸ್ಮ ಮಾಡೋದು. ನನ್ನ ಅವರ ಸಂಬಂಧ ಕೆಡಿಸ್ತದೆ. ಅವರಿಗೆ ನನಗಿರ್ತ ಪ್ರೀತಿ ಕೆಟ್ಟು ಹೋಗ್ತದೆ. ಈ ಕ್ರೋಧಾಗ್ನಿಗೆ ವಿಪ್ರಚಿತ್ತಿ ದೈತ್ಯನಾಗ್ತದೆ. 1-2 ದಿನ ಬಿಟ್ಟು ಈ ಪಂಚಭೂತಗಳಿಗೆ ಮತ್ತು ಈ ಇಂದ್ರಿಯಗಳಿಗೆ ಇರ್ತಕ್ಕಂಥ ಯಾವ ತತ್ವಗಳಲ್ಲ, ಆ ತತ್ವಕ್ಕೆ ದೈತ್ಯರು ಯಾರಿದ್ದಾರ, ದೇವತೆಗಳು ಯಾರಿದ್ದಾರ ಅಂತ ತಗೊಂಡು ಹೋದಾಗ ಮಾತ್ರ ನನಗೆ ಈ ಅಜಾದಿ ರೂಪಗಳಲ್ಲಿ ಏನಪ್ಪ ಅದರಿಂದ ಚೇತನಕ್ಕೆ ಉಪಾಸನೆ ಮಾಡ್ಕೊಂಡು ಹೋದಾಗ ನನಗೆ ಈ 26 ಆವರ್ಕನ ಪರಿಹಾರ ಮಾಡಿಕೊಳ್ಳಕ್ಕೆ ಅಲ್ಲಿವ್ರು ಮುಟ್ಟಕ್ಕೇನೋ ಸಾಧ್ಯ ಆಗ್ತದೇನೋ ಅಂತ ನನ್ನ ಒಂದು ಚಿಂತನೆ. ಒಡಲಾಗ್ನಿ ಒಳಗೆ ನಾನು ಊಟ ಮಾಡಿದ್ದೆಲ್ಲ ಭಸ್ಮ. 100 ವರ್ಷಕ್ಕೆ ಒಂದು ಜೀವಿ ಮಿನಿಮಮ್ ಅಂದ್ರೆ 35 ಟನ್ ಆಹಾರ ಉಣುತ್ತ. ಅಷ್ಟು ಆಹಾರ ಭಸ್ಮಾಗಿ ಹೋಗೊಳಗಡೆ. ಇದು ಒಡಲಾಗ್ನಿ ನಿತ್ಯ ನಡೀತಕ್ಕಂಥ ಜ್ಞಾನ, ಒಡಲ, ಕ್ರೋಧ ಆಯ್ತು. ಇನ್ನೊಂದು ಯಾವುದು? ಬಾನಾಗ್ನಿ. ಬಾನಾಗ್ನಿ ಅವರು ಅಂದ್ರ ನಮ್ಮ ಸೂರ್ಯ. ಆ ಸೂರ್ಯನ ಶಾಖ ಅಗ್ನಿ ಭೂಮಿಗೆ ಬೀಳ್ತದೆ. ಆರೋಗ್ಯದಿಂದ ನನಗೇನಪ್ಪ ಬೆಳಗಿನ
ಏನಪ್ಪ ಯಾವುದು ಸೂರ್ಯನ ಕಿರಣಗಳು ಶಾಖ ನನಗೆ ಚರ್ಮ ರೋಗವನ್ನ ನಿವಾರಣೆ ಮಾಡ್ತದೆ. ಆ ಒಣಗಿದ ಎಲೆನ ಕೆಳಗೆಲ್ಲ ಸುಟ್ಟು ಕೆಳಗೆ ಹಾಕ್ತದೆ. ಅದೇ ಆರೋಗ್ಯದ ಸೂರ್ಯನ ಶಾಖದಿಂದ ಚರ್ಮದ ವ್ಯಾಧಿ ಏನಿರ್ತದೆ ನಿವಾರಣೆ ಆಗ್ತದೆ. ನಿತ್ಯ ನಾವು ಒಂದು ಸ್ವಲ್ಪ ಹೊತ್ತಾದ್ರೂ ಎಳೆ ಬಿಸಿಲಿಗೆ ಸ್ವಲ್ಪ ಕೂಡ್ಬೇಕು, ಇಲ್ಲ ತಿರುಗ್ಬೇಕು ನಾವು. ಇದು ಹಿಂದಿನವ್ರು ಹಾಕೊಂಡು ಬಂದಂತಹ ಪದ್ಧತಿ. ಈಗ ನಾವು ವಾಕಿಂಗ್ ಅಂತ ಹೋಗ್ತೀವಿ ಜಲ್ದಿ. ಬೆಳಗಿನ ಸಮಯ ಆಕ್ಸಿಜನ್ ಬಹಳ ಚೆನ್ನಾಗಿರ್ತದೆ, ವಾಯು. ಅದು ಆ ಉತ್ತಮ ಇರ್ತಕ್ಕಂಥ, ಯಾಕಂದ್ರೆ ದೇವತೆಗಳು ಶ್ವಾಸಕ್ರಿಯೆ ಮಾಡ್ತಾ ಬಂದಂತದ್ದು. ಬೆಳಗ್ಗೆ 4 ಗಂಟೆ ಸುಮಾರು ಏನಪ್ಪಾ ಅಂದ್ರೆ ಅಮೃತ ಕಾಲ. ಅಲ್ಲ ದೇವತೆಗಳು ಏನಪ್ಪ ಉಷಾ ಕಾಲಕ್ಕೆ ದೇವತೆಗಳು ಹರಿನಾಮ ಸ್ಮರಣೆ ಮಾಡ್ತಾ ಹೋಗ್ತಾ ಇರ್ತಾರೆ. ಅಲ್ಲೇ ಅವರ ಉಸಿರು ಏನಪ್ಪಾ ಅಂದ್ರೆ ವಾಯು ಆಮ್ಲಜನಕ ಶಕ್ತಿ ಬರ್ತಾರೆ. ಇದು ಯಾವುದು ಬಾನಾಗ್ನಿ ಅಂತ ಸೂರ್ಯ. ಇನ್ನೊಂದು ಜಡಾಗ್ನಿ ಅಂತ ಬರ್ತದೆ. ಈ ಜಡಾಗ್ನಿ ಒಳಗ ಯಾವುದು ಜಡಾಗ್ನಿ? ನಮ್ಮ ಮನೆಯೊಳಗಿನ ಗ್ಯಾಸ್ ಒಂದ್ ಅಗ್ನಿ. ಆಮೇಲೆ ದೀಪದ ಬತ್ತಿ ಒಂದ್ ಅಗ್ನಿ. ದೀಪ ತಗೊಳ್ರಿ, ಅದು ಯಾವುದು ಮೇಣಬತ್ತಿ ಹಚ್ಕೊಟ್ರಿ, ಚಿಮಣೆಣ್ಣೆ ಹಚ್ಕೊಟ್ರಿ, ಅದು ಒಂದು ಅಗ್ನಿ. ಜಡಾಗ್ನಿ ಒಳಗೆ ಇದ್ರೊಳಗ 5 ಅಗ್ನಿಗಳು ಬರ್ತಾವ. ಮತ್ತೆ ಈ ಅಗ್ನಿಯೊಳಗೆ 5 ಬರ್ತಾವ. ಒಂದ್ ಅಗ್ನಿ ಬಂತಲ್ಲ ಇದ್ರಾಗ ನಾನಾಗ ಜಡಾಗ್ನಿ ಒಳಗೆ 5 ಬರ್ತಾವ. ಒಂದು ಅಗ್ನಿ ಏನಪ್ಪಾ ಅಂದ್ರ ಸ್ಮಶಾನದಲ್ಲಿ ಇರ್ತಕ್ಕಂಥ ಅಗ್ನಿ ಭೇದ, ಪಂಚಭೇದ ಬರ್ತದೆ. ದೇವ್ರ ಮುಂದೆ ಹಚ್ಚಿದ ದೀಪದ ಬೆಳಕು ಅಗ್ನಿ ಅದು ನನಗ ಬಟ್ಟೆಗೆ ಹಚ್ಕೊಳಕ್ ಹೋಗೋದಿಲ್ಲ. ದೇವ್ರ ಒಲಿ ಮೇಲೆ ಹಚ್ಚಿದ್ದು ಏನಪ್ಪಾ ಅಂದ್ರ ಇದ್ರೊಳಗೆ ಬರ್ತಕ್ಕಂಥ ಜಡಾಗ್ನಿ ತಗೊಂಡ್ರೆ ದೇವ್ರ ಮುಂದೆ ದೀಪ ಹಚ್ತೀವ. ಅದಕ್ಕೆ ಈ ಜಡಾಗ್ನಿ ಅಂತ ಒಂದು ಬರ್ತದೆ. ಈ ರೀತಿ ಹೊರಗ ಇರ್ತಕ್ಕಂಥ ಅಗ್ನಿ ಒಳಗ 5 ಭಾಗ. ಆಕಾಶ 5 ರೂಪ ಬರ್ತದೆ. ಪಂಚ ರೂಪದಿಂದ ಉಪಾಸನೆ ಮಾಡೋ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವ ತರತಮ ಪಂಚಿಗೆ ಹೇಳಿದ ಭಾವಿ ವಿರಂಚಿ ಏನಪ್ಪಾ ಆನಂದ ತೀರ್ಥರ ನೆನೆಯುವುದು ಅನುದಿನವು ಅಂತ ಏನಪ್ಪಾ ಅಂತ ಆ ಆಚಾರ ಮಧ್ವರ ಉಪಾಸನೆ. ಆಚಾರ ಮಧ್ವರು ನಮಗೆ ಈ ಪಂಚೀಕರಣ ಉಪಾಸನೆಯನ್ನು ತೋರಿಸಿಕೊಟ್ಟಿದ್ರೆ ಪಂಚರೂಪಾತ್ಮಕ. ಇದಕ್ಕ ಒಬ್ಬೊಬ್ಬ ಅಧಿದೇವತೆ ಬರ್ತಾನ. ಒಂದು ಏನಪ್ಪ ಪರಮಾತ್ಮನ 5 ರೂಪ, ಲಕ್ಷ್ಮೀದೇವಿ 5 ರೂಪ, ಏನಪ್ಪ ಅಂದ್ರೆ ವಾಯುದೇವರ 5 ರೂಪ, ರುದ್ರದೇವರ 5 ರೂಪ, ಗಣಪತಿ 5 ರೂಪ, ಪಂಚಾನನ. ಗಣಪತಿ 5, ರುದ್ರದೇವರ 5 ರೂಪ, 5 ಮುಖ, ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಅಂತ ಬರ್ತಾರೆ. ಚಕ್ರ ಅಂದ್ರೆ ಇಂದ್ರ, ಗಣಪತಿ 5 ಮುಖ, ರುದ್ರದೇವರ 5 ಮುಖ, ವಾಯುದೇವರ 5 ಮುಖ, ಲಕ್ಷ್ಮೀದೇವರ 5 ಮುಖ, ಹರಿಗೆ 5 ಮುಖ. ಇದಕ್ಕೆ ಈ 5ಕ್ಕೂ ಒಬ್ಬೊಬ್ಬರು ಒಂದೊಂದು ರೂಪಕ್ಕೆ 5 ಇದರಲ್ಲಿ ಬೇರೆ ಬೇರೆ ಬರ್ತಾವಲ್ಲ. ಇದಕ್ಕೆ ಒಂದೊಂದು ಅಧಿದೇವತೆಗಳೆಲ್ಲ ಪರಮಾತ್ಮ ಉಪಾಸನೆ ಅಲ್ಲೇ ಪಂಚಾತ್ಮ ಪರಮಾತ್ಮ ಉಪಾಸನ ಅಗ್ನಿ ಒಳಗೆ ಉಪಾಸನೆ ಮಾಡ್ತಾರೆ, ಆತ್ಮನಲ್ಲೂ ಉಪಾಸನೆ ಮಾಡ್ತಾರೆ, ವಾಯುನಲ್ಲೂ ಉಪಾಸನೆ ಮಾಡ್ತಾರೆ, ಆಕಾಶದಲ್ಲೂ ಉಪಾಸನೆ ಮಾಡ್ತಾರೆ ದೇವತೆಗಳೆಲ್ಲರೂ. ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಅಂತ. ಹಿಂಗ ಆ ರೂಪ ತಗೊಳ್ಳಿಲ್ಲ ಅಂದ್ರೆ ನನಗೆ ಹೊರಗಿನ ಈ ದೃಷ್ಟಿ ಕಾಣಂಗಿಲ್ಲ, ಶಬ್ದ ನನ್ ಕಾಣಂಗಿಲ್ಲ. ಎಷ್ಟು ಹೊರಗಡೆ ಇವರೆಲ್ಲಾ ಕೆಲಸ ಮಾಡ್ತಾರ. ನನಗೆ ಆ ವಾಯು ಸ್ಪರ್ಶೇಂದ್ರಿಯಕ್ಕೆ ಬರ್ತದೆ. ನನಗೆ ಆ ಶಬ್ದ ತಂದ ನನ್ನ ಕಿವಿ ಸ್ಪರ್ಶ ಮಾಡಬೇಕು. ಗುಡುಗು ಸಿಡ್ಲು ವಾಯು
ಜಡಾಗ್ನಿ ಉಪಾಸನೆ ಈ ರೀತಿ ಬಂತು. ಆಕಾಶ 5 ಬರ್ತದೆ. ವ್ಯಕ್ತ ಆಕಾಶ, ಅವ್ಯಕ್ತ ಆಕಾಶ, ಜಡಾಕಾಶ, ಮನೋ ಆಕಾಶ. ವ್ಯಕ್ತ ಅವ್ಯಕ್ತ 2, ಮನೋ ಆಕಾಶ 3, ಜಡಾಕಾಶ 4. ಅಂತರಿಕ್ಷ ಲೋಕ ತನಕ ಹೋಗ್ತೀವಲ್ಲ ಇದು. ಈ 5 ಆಕಾಶದೊಳಗೆ ನಮಗ ಗಣಪತಿ ಏನಪ್ಪಾ ಅಂದ್ರ ಈ ಅವ್ಯಕ್ತ ಆಕಾಶಕ್ಕೆ ಏನಪ್ಪಾ ಅದು ಸಾರಿ ಜಡ ಆಕಾಶಕ್ಕೆ ಅಭಿಮಾನಿಯಾಗಿ ಮನಸ್ಸಿನ ಒಳಗ ಒಂದು ಮನೋ ಆಕಾಶ ಅಂತ ಬರ್ತದೆ. ಇನ್ನೊಂದು ಆಕಾಶ ಏನಪ್ಪಾ ಅಂದ್ರೆ ಪೂರ ಕೆಳಗೆ ಬರ್ತದೆ. ಎಲ್ಲಿ ಬರ್ತದೆ? ನಾಕಾತ್ತಲಿಂದ. ಇನ್ನೊಂದು ಎಲ್ಲಿ ಬರ್ತದೆ ಅಂದ್ರ ಈ ದೇಹದ ಕೆಳಗ ಎಷ್ಟು ಏನ್ ಬರ್ತಲ್ಲ? ಶೇಷ ಬರ್ತಾನ. ಶೇಷನ ಕೆಳಗ ಏನಪ್ಪ ಮಂಡೂಕ ಬರ್ತಾನ, ವಾಯುಮಂಡೂಕ. ವಾಯುಮಂಡೂಕಿನ ಕೆಳಗೆ ಏನಪ್ಪಾ ಅಂದ್ರೆ ವಿಷ್ಣು ಮಂಡೂಕ, ವಿಷ್ಣು ಕೂರ್ಮ ಬರ್ತದೆ. ವಾಯುಕೂರ್ಮ ಕೆಳಗ ಏನಪ್ಪ ವಾಯುಕೂರ್ಮ ಬದಲಾಗ ಏನಪ್ಪಾ ಹರಿಕೂರ್ಮ. ಹರಿಕೂರ್ಮ ಕೆಳಗೆ ವಿಷ್ಣು ಕೂರ್ಮ. ವಿಷ್ಣುವಿನ ಕೂರ್ಮನ ಕೆಳಗಡೆ ಮಂಡೂಕನ ಕೆಳಗೆ ತ್ರಿಶಕ್ತಿ ರೂಪ ಅಂತ ಒಂದು ಬರ್ತದೆ. ಮಹಾಲಕ್ಷ್ಮೀ ಸ್ವರೂಪ 25,000 ಯೋಜನ ವ್ಯಾಪ್ತಿ ವಿಸ್ತೀರ್ಣವಾಗಿರ್ತಕ್ಕಂತ ಒಂದು ದೊಡ್ಡ ಆಕಾಶದ ಅದರ ಒಳಗ ಇಡೀ ಬ್ರಹ್ಮಾಂಡ 14 ಲಕ್ಷ. ಈ ರೀತಿ ಆಕಾಶದ ಉಪಾಸನೆಯನ್ನ 5 ರೂಪದಿಂದ ಮಾಡ್ಕೊಂಡು ಮನೋ ಆಕಾಶದೊಳಗ ಏನ್ ಕೆಲ್ಸಪ್ಪ ಅಂದ್ರ ನನ್ನ ಮನಸ್ಸಿಗೆ ಸೂರ್ಯ ಚಂದ್ರ ನಕ್ಷತ್ರಗಳು ಇರ್ತಾವ. ಆ ನಕ್ಷತ್ರಗಳು ನನಗೆ ನಿತ್ಯ ಏನಪ್ಪ ಅಂದ್ರೆ 27 ನಕ್ಷತ್ರಗಳು ತಗೊಂಡಿದ್ನಲ್ಲ, ಅವ್ರ ಒಳಗಿನ ನಕ್ಷತ್ರಕ್ಕೆ ಬರ್ತಾರೆ. ಹೊರಗಿನ ನಕ್ಷತ್ರ 27 ಕಾಣ ನನ್ನೊಳಗೆ ಬರ್ತದೆ. ಚಾಂದನಿ ಚಾಂದ್ ಸೆ ಹೋತಾ ಹೈ ಸಿತಾರೋಂ ಸೆ ನಹಿ ಅಂತ. ಅಂದ್ರೆ 27 ನಕ್ಷತ್ರಗಳು ನಾವು ಹೊರಗೆ ಕಾಣ್ತೀವಲ್ಲ, ಅದು ಬೆಳಕು ಬರಂಗಿಲ್ಲ. ಅದು ಒಳಗಿನ ಮನಸ್ಸಿನೊಳಗೆ ಕಾಣಬೇಕು. ನಾನು 27 ನಕ್ಷತ್ರ ಅದಕ್ಕೇನಪ್ಪ ಚಂದ್ರ ಅಧಿದೇವತೆ ಅಂತ ಹೇಳಿ ಕೂತ್ಕೊಂಡು ಅದೇ ಮನೋ ಆಕಾಶದೊಳಗೆ ಇರ್ತಕ್ಕಂಥ ಚಂದ್ರ, ಮನೋ ಆಕಾಶದಲ್ಲಿ ಇರ್ತಕ್ಕಂಥ ಸೂರ್ಯನ ಬಾನಾಗ್ನಿ ಒಳಗಡೆ ಆ ಅಗ್ನಿ ಸೂರ್ಯನ ಅಂತರ್ಯಾಮಿ ಇರ್ತಕ್ಕಂಥ ಆದಿತ್ಯ ನಾಮಕಾರಿ ನನ್ನ ಅಷ್ಟದಳ ಕಮಲದಲ್ಲಿ ಇರ್ತಕ್ಕಂತಹ ಈ ಅಜಾದಿ 51 ಭಗವದ್ ರೂಪಗಳ ಅಕ್ಷರಗಳಲ್ಲ, ಈ ಅಕ್ಷರಾಭಿಮಾನಿಗಳು ಆಕಾಶದಲ್ಲಿರ್ತಕ್ಕಂಥ ಆದಿತ್ಯನಾಗ ಹೋಗಿ ಅಲ್ಲಿ ಸ್ಪರ್ಶ ಮಾಡಿ ಪ್ರಸಾದ ರೂಪದಿಂದ ನನಗೆ ಮುಖದಿಂದ ಹೊರಗಡೆ ಬರ್ತಾವ ಅಂತ ಉಪಾಸನೆ ಮಾಡ್ಕೊಂಡಾಗ ಇಡೀ ಅಜಾದಿ 51 ಭಗವದ್ ರೂಪಗಳು ಅಕ್ಷರಗಳು ಅವು ನನಗೆ ಸತ್ವ ಮುಖದಿಂದ ಕರ್ಮವನ್ನು ಮಾಡ್ತಾವ. ಇದಕ್ಕೆ ಜ್ಞಾನೇಂದ್ರದಲ್ಲಿ ಬರ್ತಕ್ಕಂಥ ರೂಪ ಯಾವುದು? ಅದಕ್ಕೆ ಆ ರೀತಿ ಯಾರು ಉಪಾಸನೆ ಮಾಡ್ಕೊಂಡು ಹೋಗ್ತಾರ ಅವ್ರ ಗುಣಗಳು ಹೆಂಗ್ ಬರ್ತಾವ ಅಂತ ಒಂದು ಬರ್ತದೆ. ಆಕಾಶ ಅಂಶ ಸತ್ವಾಂಶದಿಂದ ಶ್ರೋತೃ ಸತ್ವ ಆಗ್ತದೆ. ವಾಯು ಅಂಶದಿಂದ ಬಂದಿದ್ದು ಏನಪ್ಪಾ ಅಂದ್ರ ತಕ್ಕು ಸತ್ವಾಂಶದಿಂದ ಬಂದಂತದ್ದು. ಇದು ಏನಪ್ಪ ತಕ್ಕು ನನಗೆ ಉತ್ತಮ ಸ್ಪರ್ಶ ಆ ಪರಮಾತ್ಮನ ರೂಪ, ದೇವತೆಗಳ ರೂಪ ಇವೆಲ್ಲವನ್ನ ಸ್ಪರ್ಶ ಮಾಡಿದಷ್ಟು ಆನಂದವನ್ನ ನನಗೆ ಕೊಡ್ತದೆ. ಚಕ್ಷು ಆ ರೂಪವನ್ನು ನೋಡಿಕೊಡ್ತದೆ ನನಗೆ. ತೇಜದಿಂದ ಯಾವುದು ಒಡಲಾಗ್ನಿಯಿಂದ ಬಂದಂತ ತೇಜ ಬರ್ತದೆ, ಅದು ಒಳಗಿರ್ತಾನೆ ಭೀಮ. ಅದಕ್ಕೆ ಒಲಲ ಅಂತ ಮುಖ್ಯ ಪ್ರಾಣ ದೇವರು ಭೀಮಸೇನ ನಮ್ಮ ದೇಹದಲ್ಲಿ ಒಳಗಡೆ ಕುತ್ಕೊಂಡು ಆ ಪಾಕವನ್ನು ಮಾಡ್ತಾರೆ. ಒಳಗೆ ಅನ್ನ ಪಾಕವನ್ನು ಮಾಡ್ತಾ ಇದ್ದಾರೆ, ಅಡಿಗೆ ಮಾಡ್ತಾ ಇದ್ದಾರೆ. ಆ ಉಪಾಸನೆ ಯಾರು ತಗೋತಾರೆ ಆ ಅಗ್ನಿಯಿಂದ ಏನಪ್ಪಾ ಯಾವ ಶಬ್ದಗಳು ಬರ್ತಾವ ನನಗೆ, ಅದು ರೂಪಗಳು ಅವೆಲ್ಲವೂ ಭಗವದ್ರೂಪಗಳು, ವಾಸನಾ ರೂಪಗಳು ಅಂತ ಹೇಳ್ತಾರೆ. ನಾನು ಹೊರಗಿಂದ ನೋಡುತ್ತೀನಿ ಅದು ರೂಪ ಕಾಣ, ಆದ್ರೆ ಶಾಶ್ವತವಾಗಿ ನನಗೆ ರೂಪ ಕಾಣಬೇಕು ನನ್ನ ಕಣ್ಣಿಗೆ. ಅಂದ್ರ ಈ ಒಡಲಾಗ್ನಿಯಿಂದ ಬರ್ತಕ್ಕಂಥ ಆ ತೇಜದಿಂದ ಆ ರೂಪ ಸತ್ವಾಂಶ ರೂಪದಿಂದ ಬಂದದ್ದು ಚಕ್ಷು ಬರ್ತದೆ. ಅದೇ ಒಳಗಿರ್ತಕ್ಕಂಥ ನಾಲಿಗೆಯಲ್ಲಿರ್ತಕ್ಕಂತಹ ಏನಪ್ಪಾ ಜಲ ಆ 5 ಬರ್ತದೆ. 5 ಜಲಗಳು ಬರ್ತಾವ. ಕಣ್ಣಲ್ಲಿ ನೀರು ಬರ್ತದೆ. ಕಣ್ಣಲ್ಲಿ 2 ತಣ್ಣೀರು ಬಿಸಿನೀರ್ನ ಬರ್ತದೆ, ನೀರು 2. ಮೂತ್ರ ಬರ್ತದೆ, ಜಡಾಗ್ನಿ. ನಾಲಿಗೆಯಲ್ಲಿ 1 ರೂಪ ಬರ್ತದೆ. ಸಮುದ್ರದಲ್ಲಿ 1 ರೂಪ ಬರ್ತದೆ.
ಹೊರಗೆ ಏನ್ ರೂಪ ನೀರು ಒಳಗಡೆನು ಬರ್ತವೆ. ಆ ಒಳಗ ತತ್ವಾಂಶದಿಂದ ಬಂದಂತಹ ಏನಪ್ಪಾ ಅಂದ್ರ ಆ ಜಲದ ರೂಪ ನನಗೆ ಹೂವಾಕತ ಬರ್ತದೆ ನಾಲಿಗೆ ಮೇಲೆ. ಅಲ್ಲೇ ನಾಲಿಗೆ ಕುಣಿಯಬಾರದೆ ಇಲ್ಲ ನೋಡಬಾರದೆ ಅಂತ ಹಾಡು ಹಾಡ್ತಾರೆ ಪರಮಾತ್ಮಂದು. ಆ ಸತ್ವದಿಂದ ಬಂತ ಜಲ ಆಪ್ನಿಂದ ನನಗೆ ಉತ್ತಮವಾದ ಹರಿನಾಮಸ್ಮರಣೆ ನನ್ನ ನಾಲಿಗೆಯಲ್ಲಿ. ಹಿಂಗ ಆಕಾಶದಲ್ಲಿರ್ತಕ್ಕಂಥ ರೂಪ, ಪಂಚಭೂತಗಳಿಂದ ರೂಪ, ಹೊರಗಿನ ರೂಪನೇ ಒಳಗೆ ಬರ್ತಾವಂತ. ಯಾರು ಹೊರಗಿನ ರೂಪದ ಉಪಾಸನೆಯನ್ನು ತಿಳ್ಕೊತಾರೋ ಅವ್ರಿಗೆ ಅವೇ ಇಲ್ಲಿ ಒಳಗಡೆ ಕುತ್ಕೊಂಡು ಏನ್ ಮಾಡ್ತಾವಂದ್ರ ಪೃಥ್ವಿ ಸಾರಿ ಆಕಾಶದಿಂದ ಬಂದಂಥದ್ದು ಏನದ ತತ್ವಾಂಶದಿಂದ ಶ್ರೋತ್ರ ಶಬ್ದಗಳು ಹರಿನಾಮಸ್ಮರಣೆ. ಪ್ರತಿಯೊಂದು ಈ ಶಬ್ದಗಳು ನಾನು ಹೇಳ್ತಾ ಇದ್ದನ್ನ ನಿಮಗಲ್ಲೇ ಯಾವ ರೀತಿ ಕೇಳಿಸ್ತದ, ಭಗವನ್ಮಯವಾಗಿ ನನ್ ಗೋಚರಾಗ್ತದೆ. ಒಂದೊಂದು ಶಬ್ದ ಬಿದ್ದಾಗ ಅನಂತ ಏನಪ್ಪಂದ್ರೆ ಅಂಶದಿಂದ ಶಬ್ದಗಳು ಹೊರಗಡೆ ಬರ್ತಾವೆ. ನಿಮ್ಮ ಯೋಗ್ಯತಾ ಅಂತಾರ, ನಿಮ್ಮ ವಿಚಾರಧಾರೆ ಇರ್ತಕ್ಕಂಥ ನಿಮ್ಮ ಅನುಸಂಧಾನದ ಪ್ರಕಾರ ನಿಮಗೆ ಆ ರೂಪಗಳು ವಿಶೇಷವಾಗಿ ಗೊತ್ತಾಗ್ತವ. ಚಕ್ಷು, ಜೀವ, ಗ್ರಹಣ, ವಾಸನೆ ಬರ್ತವ. ಗ್ರಹಣದ್ದು ತತ್ವಾಂಶದ ಬಂದಾಗ ಏನಾಗ್ತದೆ, ಇದೇ ನನ್ನ ಮೂಗು. ಆ ಗ್ರಹಣ ಏನಾಗ್ತದೆ, ನನ್ನ ಜನ್ಮಾಂತರ ವಾಸನೆ ಏನದ, ಜನ್ಮದಲ್ಲಿ ನಾನು ಸಾಧನೆ ಮಾಡಿದ ಅದನ್ನ ಹೊರಗೆ ಎಳ್ಕೊಂಬರ್ತದೆ. ಹೊರಗೆ ಬಂದು ನನಗೆ ಓಹೋ ಅದು ಹಂಗಿತ್ತಲ್ಲ ಅನ್ನೋ ಜ್ಞಾನ ನನಗಿಲ್ಲಿ ಗೊತ್ತಾಗ್ತದೆ, ಗೋಚರ ಆಗ್ತದೆ. ಹೆಂಗ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗ್ತದೆ ಇದು ನನಗೆ. ಹೊರಗಿನ ಪಂಚಭೂತ 5 ರೂಪ ತಗೊಂಡೋದಾಗ ಅದು ನನ್ನ ಒಳಗೆ ಇರ್ತಕ್ಕಂಥ ಯಾವುದು ಶಬ್ದ ಮಾತ್ರಕ್ಕೆ, ಅದು ಶಬ್ದ ಮಾತ್ರಕ್ಕೆ ತತ್ವಗಳು ಹೆಂಗ್ ಬರ್ತದ ನನಗೆ, ಅಲ್ಲೇ ಸತ್ವಗಳು ಹೆಂಗ್ ಬರ್ತದ. ಅದೇ ಆಕಾಶ ಏನಾಗ್ತದ ನಮಗೆ ರಜಾಂಶದಿಂದ ಬಂದ್ರ, ಆಕಾಶ ರಜೋ ಆಕಾಶದಿಂದ ಬಂದ್ರ ಏನಾಗ್ತದಲ್ಲೇ ವಾಕು ಆ ರಜ ಸ್ವಭಾವ ನನಗೆ ಗೊತ್ತಾಗ್ತದೆ. ನನ್ನ ಮಾತು ಕಥೆಯಲ್ಲ, ಆಕಾಶದಲ್ಲಿ ಶಬ್ದಗಳಲ್ಲಿ ಇರೋದು. ಆ ಶಬ್ದ ವಾಕ್ ಇಂದ್ರಿಯದಿಂದ ರಜೋ ರೂಪದಿಂದ ಹೊರಗಡೆ ಬಂದಾಗ ನನಗಿಲ್ಲೇ ರಜ ಸ್ವಭಾವ ಭಕ್ತಿ ಹೋಗ್ತದೆ, ಸ್ವಲ್ಪ ಲೌಕಿಕ ಬಂದ್ಬಿಡ್ತೆ ಟಕ್ ಅಂತ. ವಾಯುವಂಶದಿಂದ ರಜೋಗುಣ ಬಂದಿತ್ತು ಅಂದ್ರೆ ಆ ಪಾಣಿ ಏನಪ್ಪಾ ಅಂದ್ರೆ ಪಾದ ಬರೀ ಆ ಕಡೆನೆ ಕೆಲಸ ಅಡ್ಡಾಡ್ತಾ ಹೋಗ್ತೀನಿ ನಾನು. ಸಿನಿಮಾಕ್ಕೆ ಹೋಗ್ತೀನಿ, ನಾಟಕ ಹೋಗ್ತಾ ತರ್ತೀನಿ ಅಂತ ಪಾಣಿ ನನ್ನ ಕೈ. ಅದೇ ರಜಾಂಶದಿಂದ ಬಂದಿತ್ತು, ಯಾವುದು ತೇಜಾಂಶದಿಂದ ರಜೋ ಬಂದಿತ್ತಂದ್ರೆ ಆ ಪಾದ ನನಗೇನಾಗ್ತದೆ, ಆ ಭಕ್ತಿ ಮಾರ್ಗದಲ್ಲಿಲ್ಲ, ಆ ಯುಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ದೆ, ಅಡ್ಡಾಡ್ತೇನೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ. ಇದು 2 ಬರ್ತದೆ, ಒಂದು ಪ್ರತ್ಯಕ್ಷ, ಒಂದು ಅಪ್ರತ್ಯಕ್ಷ. ನೆನ್ಪಿಟ್ಟು ಹೋಗ್ಬೇಕು. ವಾಂಗ್ ಮನೋಮಯ ನೆನ್ಸಿ ಅಂತ ಹೇಳ್ತಾನೆ ಅಲ್ಲೇ. ಈ ರೀತಿ ಸ್ಥೂಲಕ್ಕೆ ಬೇಕಾದಂತ ಈ ಕರ್ಮ ಆದಾಗ ಇನ್ನು ಅದೇ ಅಂಶದಿಂದ ಹೊರಗಡೆ ಬಂತು, ವೈಕುಂಠಕ್ಕೆ ಹೋಗ್ಬೇಕಾಯ್ತು. ನಾನು ಇಲ್ಲಿಂದ ನನ್ನ ಪಾದ ಏನಾಗ್ತದೆ ರಜಾಂಶದಿಂದ ಬಂದ್ರೆ ಏನಾಗ್ತದೆ, ನಾನು ಎಲ್ಲೋ ಕೂತ್ಕೊಂಡು ಯಾರು ಕೂಡ ಮಾತಾಡ್ತೀನಿ, ಇಲ್ಲೇ ಕೂಡ್ತೀನಿ, ಇಲ್ಲಿಂದ ಪಾದ ಹೋಗ್ಬಿಡ್ತದೆ, ಮನಸ್ಸಲ್ಲಿ ಹೋಗ್ತದೆ. ಚಕ್ಷು ಅಲ್ಲಿ ಹೋಗ್ತದೆ, ನನ್ನ ಕಣ್ಣು ಅಲ್ಲಿ ನೋಡಿ ಹೇಳ್ತದೆ. ಪಾಣಿನ ಏನ್ ಕೊಡೆ, ಅಯ್ಯ ಅವತ್ತು ಕೊಟ್ಟಿದ್ದೀರ, ನಾನು ನಿಮ್ಮನೆ ಬಂದಿಲ್ಲ, ನಿಮ್ಮನೆ ಬರ ಇಂತಲ್ಲಿ ಕೂತ್ಕೊಂಡಿದ್ ನೋಡ್, ನಾನು ನೀ ಇಲ್ಲಿದ್ದೀನಿ, ಇಲ್ಲಿ ನಿಂತ್ಕೊಂಡಿದ್ದಿ, ಇಲ್ಲಿ ತಂದು ಕೊಟ್ಟಿ, ನಾ ಸಹಿ ಮಾಡಿ ಕೊಟ್ಟಿನಿ ಅಂತ ರಜೋ ಸ್ವಭಾವ ಗುಣದಿಂದ ಬಂದಂತಹ ಏನಪ್ಪಾ ಅಂದ್ರೆ ವಾಕು, ಪಾಣಿ, ಪಾದ. ಎಲ್ಲಿ ಕೂತಿದ್ದೆ ಎಂಬುದನ್ನು ಹೇಳ್ಕೊಡೋದು ರಜೋ ರೂಪದಿಂದ. ಉಪಸ್ಥ ಏನಪ್ಪಾ ಪೃಥ್ವಿ ಅಂಶದಿಂದ ರಜೋ ಬಂದಿತ್ತು ಅಂತಂದ್ರೆ ಅಲ್ಲೇ ಉಪಸ್ಥ ದೃಢ ಕೊಡ್ತದೆ, ಇಲ್ಲ ನಾ ಅಂದಿದ್ದೆ ಕರೆಕ್ಟು ಅಂತ ವಾದ ಮಾಡ್ತೀನಿ. ಈ ರೀತಿ ನನ್ನಲ್ಲಿ ನಿತ್ಯ ಆಗ್ತಕ್ಕಂಥ ಕ್ರಿಯೆಗಳು ರಜೋಂಶದಿಂದ ಮತ್ತೆ ಸತ್ವಂಶದಿಂದ ಬರ್ತದ. ಮಾತು ತಮೋಂಶದಿಂದ ಬಂದಿತ್ತು ಅಂತಂದ್ರೆ ಅಲ್ಲೇ ತಮೋ ಜೀವರಾಶಿ ಇತ್ತು ಒಳಗಡೆ, ಆಕಾಶದಿಂದ ಬಂದ ತಮೋ ಶಬ್ದ, ಆ ಶಬ್ದ ಕರ್ಕಶ ಬರ್ತದೆ ನನಗೆ, ಇಲ್ಲ ದೃಢವಾಗಿ ಬರ್ತದೆ ಪೂರ. ಅದೇ ಶಬ್ದ ಗುಡು 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 ಅಂತ ಬರ್ತದೆ, ಸಿಡ್ಲು ಬರ್ತದೆ, ಖಡ್ಡ ಅಂತ ಚಟ್ 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 ಅಂತ ಮಿಂಚು ಹೊಡಿತದಲ್ಲ, ಆ ಶಬ್ದಗಳು ಯಾವ ರೀತಿ ಬರ್ತವೆ ನನಗೆ. ಆ ಶಬ್ದಗಳನ್ನ ಇದ್ದೀನಿ ಅವಾಗ, ಅದಕ್ಕೆ ನನಗೆ ಈ ಶಬ್ದ ಗೋಚರ, ಇದು ಗುಡುಗು, ಇದು ಸಿಡ್ಲು ಅಂತ ಹೇಳ್ತೀನಿ ನಾವು. ವ್ಯಾಪ್ತದ ಉಪಾಸನೆ ಎಷ್ಟು ದಿನ ಆದ್ರೂ ಕುತ್ಕೊಂಡು ಏನಪ್ಪ ಅಂದ್ರೆ ಅನ್ನ ಇಲ್ಲದೇ ಕುತ್ಕೊಂಡು ತಪಸ್ಸು ಮಾಡು. ಪೃಥ್ವಿ ಆ ಕಂದ ತಮಾಂಶದಿಂದ ಪೃಥ್ವಿ ಬಂದಿತ್ತು ಅಂದ್ರೆ ಋಷಿ ಮುನಿಗಳು ಕೂತಲ್ಲೇ ಕೂತ್ಕೊಂಡನಪ್ಪ ಅಂದ್ರೆ ಆ ಉಪಾಸನೆ ಮಾಡ್ತಾ ಹೋಗ್ತಾರ ಅವ್ರು. ಆ ಯಾವ್ದು ಅಧಿಷ್ಠಾನ ಸಿದ್ಧಿ ಆಗ್ತದ ಅಂತ.
ಅಧಿಷ್ಠಾನ ಸಿದ್ಧಿ, ದೇಹ ಕೂಡ್ಬೇಕು, ಮನಸ್ಸಲ್ಲಿ ಕೂಡ್ಬೇಕು. ಬಹಳ ಅದ್ಭುತವಾದ ಚಿಂತನೆ. ಈ ರೀತಿ ನನಗೆ ಪಂಚಭೂತಗಳ ಉಪಾಸನೆ, ಸ್ಪರ್ಶೇಂದ್ರಿಯ ಯಾವ ರೀತಿ ಬರ್ತದ, ವಾಯು ನನಗ ಆ ಭಗವಂತನ ವಾಸನೆ ಅದ್ ಹೆಂಗ್ ಬರ್ತದೆ ಸ್ಪರ್ಶೇಂದ್ರಿಯ ಅಂದ್ರ, ಹಿಂದಕ್ಕೆ ಅಪರೋಕ್ಷ ಜ್ಞಾನಿಗಳಿಗೆ ಅಂದ್ರೆ ಈಗ ಇದ್ದಾರೆ, ಹಿಂದಕ್ಕೆ ಯಾಕ ಈಗ ಇದ್ದಾರೆ, ಎಲ್ಲ ಇರ್ತಾರೆ, ನಮ್ಮಂತ್ರ ಹೆಂಗ್ ಗೊತ್ತಾಗ್ತದ. ಆದ್ರೂ ಇಲ್ಲೇ ಕುತ್ಕೊಂಡಿರ್ತಾರೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು. ಜಗನ್ನಾಥ ರಾಯರು ಏನಪ್ಪಾ ಅಂದ್ರ ತಿರುಪತಿ ಕುತ್ಕೊಂಡಿದ್ರು. ಅದನ್ನ ಅವ್ರು ಹೆಂಗ್ ತಗೊಂಡಿದ್ರು, ಪೃಥ್ವಿ, ಆಪು, ವಾಯು, ತಮೋ ವ್ಯಾಪಾರ ಹೆಂಗ್ ಮಾಡಿದ್ರು. ಜಡ ಚೇತನ ಅಂತ, ಜಡ ತಮೋ ಅಂದ್ರೆ ಜಡ. ತಿರುಪತಿ ಕೂತ್ಕೊಂಡಿದ್ರು. ಗುರುಶೇಷ ವಿಠಲ್ರು ಒಬ್ರು ಇದ್ರು, ಬೇಷತ್ತು ನೋಡಪ್ಪ, ನರಸಪ್ಪ ಇದ್ರು ಬೇಷತ್ತು. ಯಾರು? ನರಸಿಂಹಪ್ಪ ದಾಸರು, ಕುಂಟೋಜಿ ದಾಸರು ಅಂತ ಹೇಳ್ತೀವಿ ನಾವು. ಇದ್ರ ಬೇಷತ್ತು. ಇಲ್ಲೇ ಇವ್ರು ಇಲ್ಲಿ ಕುತ್ಕೊಂಡ್ರ. ಯಾರು? ನಮ್ಮ ಕುಂಟೋಜಿ ಕಂಪ್ಲಿಯಾಗಿ ಕುತ್ಕೊಂಡಿದ್ದಾರೆ, ಕುಂಟೋಜಿಯಾಗಿ ಕುತ್ಕೊಂಡಿದ್ದಾರೆ ಅವ್ರು. ಇಲ್ಲೇ ಅಧಿಷ್ಠಾನ ಸ್ಪರ್ಶ, ಭೂಸ್ಪರ್ಶದಿಂದ ಟಕ್ಕಂತ ಅವ್ರಿಗೆ ಕಾಂಟ್ಯಾಕ್ಟ್ ಆಗ್ತದೆ. ಅಲ್ಲೇ ತಮೋ ಅಂಶ ವಾಯುವೇಗದಿಂದ ಟಕ್ಕ ಇವ್ರಿಗೆ ಏನಪ್ಪ ಕಿವಿಗೆ ಸ್ಪರ್ಶ ಆಗ್ತದ ಆ ಶಬ್ದಗಳು. ಅವರು ಮಾನಸಿಕ ಚಿಂತನೆ ಹೆಂಗ್ ಬರ್ತದೆ. ಹೌದಾ ಗುರುಗಳೇ? ಈಗ ನಾ ಬಂದೆ ಇಲ್ಲ ಅಂತ, ಇಲ್ಲಿಂದ ಆ ಮಾನಸಿಕ ರೂಪನ ಅವ್ರ ಹೋಗ್ಬಿಟ್ರು. ಸ್ಥೂಲ ಕ್ಷಣ ಮಾತ್ರದಲ್ಲಿ ಹೋಗ್ತಾರೆ, ಕ್ಷಣ ಮಾತ್ರ ತಿಳ್ಕೊಂಡಿರ್ತಕ್ಕಂಥ ಕಾರ್ಯ ಇದು. ಎದಕ್ಕೆ ನಾವು ಈ ಕೆಲಸ ಪಂಚೀಕರಣ ನೋಡ್ಕೊಂಡು ಹೋಗ್ಬೇಕು. ಆಕಾಶ ಭೂಮಿ ನೀರು ಯಾಕೆ ಹೊರಗಿಂದ ನೋಡ್ಕೊಂಡು ಹೋಗ್ಬೇಕು, ಅದು ಒಳಗಿಂದ ಹೆಂಗ್ ನೋಡ್ಕೋಬೇಕು. ಹೊರಗಿನ ವ್ಯಾಪಾರ ಆ ಪಂಚಭೂತದ ವ್ಯಾಪಾರ ಅಜಾದಿ 51 ಭಗವತ್ ರೂಪಗಳಿಂದ ಹೊರಗೆ ಅಜಾದಿ 50 ರೂಪಗಳು 51 ರೂಪಗಳು ಯಾವ ರೀತಿ ವರ್ಕ್ ಮಾಡ್ತಾವ, ಅವನ್ನ ಒಳಗೆ ಯಾವ ರೀತಿ ಮಾಡ್ತಾವ ಅಂದ್ರೆ ನನಗೆ ಏನಪ್ಪಾ ಅಂದ್ರ ಅಷ್ಟಸಿದ್ಧಿಗಳು ಏನಪ್ಪಾ ವಿಶೇಷವಾಗಿ ನನ್ಗೆ ಅನುಗ್ರಹ ಮಾಡ್ತಾನ ಅಂತ ಆಕಾರಕ್ಕೆ ನನ್ನನ್ನು ರಕ್ಷಣೆ ಮಾಡಿ ಕರ್ಕೊಂಡು ಹೋಗ್ತಾನ ಸ್ವಾಮಿ. ಇದೇ ಸಾಧನೆ. ಇದಕ್ಕೆ ನಮ್ಮ ಅಡಿಗೆ ನಿನ್ನೆ ಹೇಳಿದ್ದೆನ ಅಪರೋಕ್ಷ ತಕ್ಕಣ ಏನು ಇಂಥದ್ದಪ್ಪ, ಗೃಹಿಣಿಯರಿಗಿದ್ದಷ್ಟು ಜಲ್ದಿ ಆ ಗಂಡಸ ಮಕ್ಳಿಗೆ ಇರಂಗಿಲ್ಲ ಅಂತ. ಗಂಡಸ ಮಕ್ಳಿಗೂ ಇರ್ತದ. ಏನಂದ್ರ ಇಂಥ ಇದ್ರೊಳಗೆ ಇಷ್ಟು ಬ್ಯಾಂಕ್ನಾಗ ಇಷ್ಟು ರೊಕ್ಕ ಇಟ್ಟಿನಿ ನಾನು, ಅದ್ ಮನೆ ಹೇಳಿರಂಗೆ, ಮಕ್ಳಿಗೆ ಹೇಳಿರಂಗಿಲ್ಲ. ಇಲ್ಲಿ ಇಷ್ಟು ಡಿಪಾಸಿಟ್ ಇರ್ತೀನಿ, ಇದ್ರಿಂದ ಈಕಿ ಹೆಣ್ತಿ ಹೆಸರು ಇಷ್ಟು ಇಟ್ಟಿನಿ, ಅದು ಇಟ್ಟಿನಿ, ಇದು ಇಟ್ಟಿನಿ ಅಂತ ಇವ್ರಿಗೆ ಗೊತ್ತಿರ್ತದೆ. ಈ ಹಿಂದ ನಿಧಿನ ತಗೊಂಡ್ ಹೋಗಿ ಆ ಭೂಮಿ ಭೂಗತ ಮಾಡಿ ಇಟ್ಟು ಬಂದಿರ್ತಾರಂತ. ಮನೆಗೆ ಹೇಳ ಹೊಲ್ದಾಗ ಇಟ್ಟು ಬಂದಿ ಹೇಳು ರೊಕ್ಕ. ಈಗ ಬ್ಯಾಂಕ್ ಅವ ಎಲ್ಲಿದ್ದು ಅವಾಗ ಅತ್ ಹೋಗ್ಬಿಟ್ಟು ಅದರಿಂದ ಹೋಗೇ ಬಿಡ್ತು. ಅದಕ್ಕೆ ಅಲ್ಲಿ ನಿಧಿ ಸಿಕ್ಕದ, ಇಲ್ಲಿ ನಿಧಿ ಸಿಕ್ಕದ್ ಹೇಳ್ತೀವಿ. ಈಗ ನಮ್ಮ ನಿಧಿ ಯಾವ್ದಂದ್ರ ಈ ಜ್ಞಾನ ನಿಧಿ ತಗೊಂಡ್ಬರ್ಬೇಕು ನನಗ. ಅಂದ್ರೆ ಯಾವ್ದೋ ಜನ್ಮದಾಗ ಎಲ್ಲೋ ಹೂತಿಟ್ಟಿದ್ ನಿಧಿ ಇವಾಗ ಇದನ್ನ ಭಗವಂತ ಏನ್ ಹೇಳ್ತಂದ್ರ ಸರ್ಪನಂತೆ ಅನಿಮಿತ್ತ ಬಂಧ ಬಾಂಧವನು ಅಂತ ಹೇಳ್ತಾರ ಪರಮಾತ್ಮಗ. ಆ ಸರ್ಪನಂತೆ, ಉರಗನಂತೆ, ಅನಿಮಿತ್ತ ಬಾಂಧವನು ಅಂದ್ರ ಆ ಸಂಪತ್ತನ್ನ ಹಾವು ಹೆಂಗ ರಕ್ಷಣೆ ಮಾಡ್ತದೋ ತಾನು ತಿನ್ನ ಇನ್ನು ಆ ಪರರಿಗೆ ಕೊಡ, ಹಂಗ ನಾನ್ ಜನ್ಮಾಂತರ ಮಾಡಿದ ಸಾಧನಾ ಪುಣ್ಯ ಏನಿತ್ತು ಆ ಜ್ಞಾನ ಅದು ಸಂಪತ್ತು. ಅದು ನನಗೆ ಯಾವಾಗ ಆ ಜ್ಞಾನಕ್ಕೆ ನಾನು ಕಡೆ ಹೊಳ್ತೀನೋ ಅವಾಗ ಆ ಸರ್ಪಭೂಷಣ ಇರ್ತಕ್ಕಂಥ ರುದ್ರ ಅದನ್ನ ತಗೊಂಬಂದು ನನಗೆ ಈಗ ಕೊಡ್ತಾನೆ. ಇದು ಗಣಪತಿಯಿಂದ ಆಗ್ತಕ್ಕಂಥ, ಆಕಾಶದಿಂದ ಆಗ್ತಕ್ಕಂಥ ಕಾರ್ಯ. ಗಣಪತಿ ಅಭಿಮಾನಿ ಏನ್ ಮಾಡ್ತಂದ್ರ ತನ್ನ ಸೊಂಡಿಲಿಂದ ಗ್ರಹಣ ಶಕ್ತಿಯಿಂದ ಗ್ರಹಣೇಂದ್ರಿಯಿಂದ ಅಂತಂದ್ರೆ ಇಲ್ಲಿ ನಾನು ಕೊಡ್ತಾನ. ಪೃಥ್ವಿ ಒಳಗಿಟ್ಟು ಸಂಪತ್ತು, ನಾ ಪೃಥ್ವಿ ಒಳಗೆ ಯಾವುದೋ ಜನ್ಮದ ಬಂದ್ಬಿಟ್ಟೀನಿ, ಅದು ಪೃಥ್ವಿಗೆ ಸಂಬಂಧ ಪಂಚಭೂತಲ್ಲೇ ಐಕ್ಯ ಆಗಿರ್ತೇನೆ ನಾನು, ಅದಕ್ಕೆ ಅಭಿಮಾನ ದೇವತೆಗಳಲ್ಲ. ಈ ರೀತಿ ನಾವು ವಿಶೇಷವಾಗಿ ಏನಪ್ಪ ಅಂದ್ರ ಉಪಾಸನೆಗೆ ಅನುಕೂಲ ಮಾಡ್ಕೋಬೇಕು ನಾವು. ಇದು ತಿಳ್ಕೊಂಡಾಗ ನನಗೆ ಅದು ಗೊತ್ತ. ಅಲ್ಲಿ ಹೋದ್ರು ಗುಡ್ಸಿ ಬಿಟ್ಟರು, ಇಬ್ರು ನರ್ತನ ಮಾಡಿದ್ರು, ಹಾಡಿದ್ರು, ಕುಣಿದ್ರು ಎಲ್ಲ. ಮತ್ತೆ ಅವ್ರಿಗೆ ಇದನ್ನೇ ವಿಜಯರಾಯರು ಕಾಶಿಗೆ ಹೋಗಿ ಲಿಂಗ ತಗೊಂಬಂದ್ರು, ಸಾಣಿಕಲ್ ತಗೊಂಬಂದ್ರು. ಮನ್ಯಾಗ ದೇವ್ರ ಪೂಜೆ ಮಾಡೋಕಾಯ್ತು, ಸಾಣಿಕಲ್ಲಿಲ್ಲ ಆಚಾರ್ಯ. ಅದಕ್ಕೆ ಯಾಕ್ರಿ ಚಲೋ ಕಾಸೆ ಸಿಗ್ತಾವಪ್ಪ ಅಂತ ಯಾರು ಆಚಾರ, ಅದಕ್ಕೆ ಯಾಕ್ರಿ ಈಗ ತರ್ತೀನಿ ಅಂತೇಳಿ ಪಟ್ನ ಹೋಗಿ ತುಂಗಭದ್ರಾಗ ಹಾರಿಬಿಟ್ರು. ಅಲ್ಲಿ ಕಾಶಿಗೆ ಹೋದ್ರು, ಅದೇ ಗಂಗಾ ಅದಂಗ ಜಲ ಒಂದೇ. ಆ ಗಂಗಾಕ್ ಹೋದ್ರು, ಅಲ್ಲಿ ಎದ್ರು, ಸಾಣಿಕಲ್ ತಗೊಂಡ್ರು, ರಸೀದಿ ತಗೊಂಡ್ರು, ಅದ್ ಕಟ್ಕೊಂಡ್ರು, ಮತ್ತೆ ಅದ ಗಂಗಾಗ ಹೇಗಿದ್ರು ತುಂಗಾಕ್ ಬಂದ್ಬಿಟ್ರು. ತಗೊಳ್ರಿ ಕಾಶಿ ಅಂತ ಮಂದಿ ಇಲ್ಲ ಅಂತಾರಂತೇಳಿ ಅಲ್ಲಿ ಅಂಗಡಿ ರಸೀದಿ ತಗೊಂಬಂದಿದ್ರು ವಿಜಯರಾಯರು.
ನಾವು ವಿಶ್ವಾಸ ಮಾಡಂಗಿಲ್ಲ ಇವೆಲ್ಲ ವಿಚಾರಗಳನ್ನ ಹಿನ್ನವ್ರು ಹಾಕೊಟ್ಟ ಹಾದಿ. ಪಂಚಭೂತಗಳಿಂದ ಏನನ್ನ ಆಗ್ತದ ನನಗ ಅಂತ. ದೊಡ್ಡ ಜ್ಞಾನಿಗಳು ದೇವತೆಗಳು ಭೂಲೋಕದಾಗ ಬಂದು ಇದನ್ನ ಯಾಕೆ ಈ ಚರ್ಯನ್ ತೋರಿಸ್ತಾರಂದ್ರ ನನಗೆ ಪರಮಾತ್ಮನ ಪರವಾಗಿರ್ತಕ್ಕಂಥ ಅಧಿದೇವತೆಗಳಲ್ಲಿ ವಿಶ್ವಾಸ ಮೂಡ್ಲಿ ಅಂತ ನನ್ ತಂದು ಕೊಡ್ತಾರ, ಹೊರತು ಬೇರೆ ಅಲ್ಲ. ಅವರು ಅಪರೋಕ್ಷ ಜ್ಞಾನ ತಗೋಬೇಕು, ಸಾಧನ ಮಾಡ್ಕೋಬೇಕು, ಪರಮಾತ್ಮನ ಧನ್ಯತ್ವಕ್ಕೆ ಪಾರ ಆಗ್ಬೇಕು. ಜೊತೆಗೆ ಈ ಈ ಶರೀರ ಬಿಟ್ಟು ಹೋಗ್ಬೇಕು. ಇಷ್ಟೇ ಆಗೋದಿಲ್ಲ ಈ ಪಂಚಭೂತದ್ದು. ಪಂಚಭೂತ ಶರೀರ ಇದು ಒಂದಲ್ಲ, ಮತ್ತೆ ನನಗ ಲಿಂಗ ಶರೀರ ಒಂದು ಬರ್ತದ. ಅವಾಗ ಆಪ್ತತ್ವ ಏನ್ ಬರ್ತಲ್ಲ, ನಿಜವಾದ ಆಪ್ ಯಾವ್ದು, ಮಹಾಲಕ್ಷ್ಮಿ ಬರ್ತಾಳಲ್ಲೇ, ವಿರ್ಜಾ ನದಿ ಬರ್ತದಲ್ಲ ನನಗೆ. ಸಪ್ತ ಪ್ರಾಕಾರಗಳು ಬರ್ತಾವ, ವೈಕುಂಠದೊಳಗೆ ಹೋಗ್ಬೇಕಾಗ ನನಗೆ ಪ್ರಾಕಾರದ ನಡುವೆ ಇರ್ತಕ್ಕಂಥ 5 ಕೋಶಗಳು ಬರ್ತಾವ ನನಗ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ. ಆನಂದ ನೆಲೆ ನನಗೆ ಒಳಗೆ ಸ್ವರೂಪೋಕ್ತ ಇರ್ತಕ್ಕಂಥ ರೂಪ. ಈ ದೇಹದ ಹೆಂಗ ಆ ಪಂಚ ಧಾತುಗಳು ಒಳಗ ಪಂಚಕೋಶಗಳು, ಅಲ್ಲಿ ಮನಸ್ಸು ಹೆಂಗದು ಅನ್ನ, ಪ್ರಾಣ, ಆನಂದ, ಮನ, ವಿಜ್ಞಾನಮಯ, ಆನಂದಮಯ ಅಂತ. ಅದರಂತೆ ಸಪ್ತ ಪ್ರಾಕಾರಗಳು ಹೋಗಿ ವೈಕುಂಠಕ್ಕೆ ನಾನು ಇಲ್ಲಿಂದ ಹೋದ್ಮೇಲೆ ಅದು ಲಿಂಗ ಶರೀರದಿಂದ ಮೊದಲೇ ಆ ಪ್ರಾಕಾರದ ಒಳಗೆ ಹೋಗೋದು, 2ನೇ ಪ್ರಾಕಾರಕ್ಕೆ ಹೋಗೋದು, 3ನೇ ಪ್ರಾಕಾರಕ್ಕೆ ಹೋಗೋದು. ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. 7ನೇ ಪ್ರಾಕಾರದ ಸಾಧನಾತ್ವೇನ ಇಲ್ಲಿ ದೊಡ್ಡ ದೊಡ್ಡ ದೇವತೆಗಳು 7ನೇ ಪ್ರಾಕಾರತನ ಹೋಗ್ತೀವಿ. ವಿರ್ಜಾನ ಸ್ನಾನ ಆಗೋದು ಅಲ್ಲೇ ಬ್ರಹ್ಮದೇವರು ಬಂದು ಕರ್ಕೊಂಡು ಅಲ್ಲಿ ಆ ಕಡೆಯಿಂದ ಆನಂದ ನಿಲಯದಿಂದ ಅಯೋಧ್ಯಾಪುರದಿಂದ ಈ ಕಡೆ ಮುಕ್ತರು ಬಂದು ಇವ್ರ ಜೊತೆ ಚರ್ಚೆ ಮಾಡ್ತಾರೆ. ಏನ್ ಕೇಳ್ತಾರೆ, ನೀ ಎಷ್ಟು ಜನ್ಮ ಎತ್ತಿದ್ದಪ್ಪ, ಎಷ್ಟು ಜನದ ಪರಮಾತ್ಮ ಉಪಾಸನೆ ಮಾಡಿದ್ದಿ, ನೀನು ಯಾವ್ಯಾವ ಸಾಧನ ಮಾಡ್ಕೊಂಡಿದ್ದೆ ಅಂತ ಅಲ್ಲಿ ಕುತ್ಕೊಂಡು ಚರ್ಚೆ ನಡೀತಾ ಇದೆ. ನಾನು ಈ ಶಬ್ದಕ್ಕೆ ಈ ರೀತಿ ಉಪಾಸನೆ ಮಾಡ್ಕೊಂಡಿದ್ದೆ, ನಾನು ನೀವ್ ಹೆಂಗ್ ಮಾಡ್ಕೊಂಡಿದ್ರಿ ಅಂತ. ಏನದು ಈ ಪಂಚಭೂತದ್ದು ಈ ಸ್ಥೂಲ ಶರೀರದಲ್ಲಿ ನಾನು ಇಲ್ಲೇ ಕುತ್ಕೊಂಡು ಅಲ್ಲಿವರೆಗೆ ಹೋಗಿ ಅವನು ವೈಕುಂಠ ತನಕ ಹೋಗಿ ಆ ರೂಪ ಚಿಂತನೆ ನಾನು ನೋಡ್ಕೊಂಡ್ಬರ್ಲಕ್ಕಾಗ್ತದ? ಕ್ಷಣ ಮಾತ್ರದಲ್ಲಿ ಹೋಗ್ಬಿಡ್ತಾರೆ. ಇದು ಸಾಕ್ಷಿ ವಿಜಯ ಪ್ರಕೃತಿ. ಯಮಲೋಕ್ ಹೋಗಿ ಯಾರು ಅವ್ರ ಮಕ್ಕಳು ಮೋಹನ್ ದಾಸರಿಗೆ ವಾಪಸ್ ಕರ್ಕೊಂಬಂದಿದ್ರು ಮೋಹನ. ಅದಕ್ಕೆ ಹೇಳ್ತಾರ, ಒದರಿದಳ್ ವಿಜಯರಾಯರೆಂದು ಮೋಹನ್ ದಾಸರು ಆ ವಿಜಯರಾಯರ ಸ್ತೋತ್ರ ಮಾಡಿ ಹೇಳಕತ್ತಾರ. ಈಗನು ಆ ವಿಜಯರಾಯರು ಏನಪ್ಪಾ ಅಂದ್ರ ಅಲ್ಲಿವರೆಗೆ ಹೋಗಿ ವಾಪಸ್ ಜೀವ ತಂದದ್ದು ಸತ್ಯ ಇರ್ತ. ಅಷ್ಟು ಗಾಢವಾಗಿ ನನಗೆ ವಿಶ್ವಾಸ ಬರುತ್ತೆ ನಮ್ಮೆಲ್ಲರಿಗೂ. ಅದಕ್ಕೆ ಗುರು ವಿಜಯ ವಿಠಲ್ ನಮ್ ಇವ್ರು ಯಾರು ರಘುಪತಿ ವಿಠಲ್ ಸ್ಮರಿಸಿ ಬದುಕಿರೋ ದಿವ್ಯ ಚರಣಕೇರಿಗಿರೋ ದುರಿತ ತರದು ಪರ್ವ ವಿಜಯ ಗುರುಗಳೆಂಬರ ಅಂತ ಹೇಳ್ತಾರಲ್ಲ. ವಿಜಯರಾಯರು ರುದ್ರಾಜ ಸಂಬೋತರು. ನನಗೆ ಇವೆಲ್ಲ ಜ್ಞಾನ ಆ ಗುರುಗಳಿಂದ ಸಿಗಬೇಕು, ಸತ್ತಗುರುವಿಂದ. ತಮೋ ವ್ಯಾಪಾರ ರುದ್ರದಲ್ಲಿ 3 ವೈಕಾರಿಕ ತೈಜಸ್ ತಾಮಸ್ ಅಂತ ಭೃಗು ಋಷಿಗಳು ಸತ್ವ ರೂಪದಿಂದ ಹರಿಗುಣಗಳ ಲೀಲೆಗಳನ್ನ ಚಿಂತನೆ ಮಾಡ್ಕೊಂಡು ಸಾತ್ವಿಕರಿಗೆ ಏನಪ್ಪಾ ಅಂದ್ರ ವಾಕ್ ಏನಪ್ಪ ಸ್ತೋತ್ರ, ತ್ವಕ್ಕು, ಚಕ್ಕು, ಜೀವ, ಪ್ರಾಣ ಇವು 5 ಜ್ಞಾನೇಂದ್ರಿಯಕ್ಕೆ ಅವ್ರ ಸತ್ವ ರೂಪದ ಚಿಂತನೆಯನ್ನ ಕೊಡ್ತಾರಲ್ಲೇ. ಅಲ್ಲಿ ಆಕಾಶ, ವಾಯು, ತೇಜ, ಅಂಶ, ಅಪ್ಪು, ಪೃಥ್ವಿ ಏನೋ ಪಂಚಭೂತಗಳವಲ್ಲ. ಈ ಪಂಚಭೂತಗಳಿಗೆ ಸಾತ್ವಿಕ ಕಳೆಗಳನ್ನ ಇಟ್ಟಿರ್ತಾರ. ಆ ಸಾತ್ವಿಕ ಕಳೆಗಳಿಂದ ಏನಾಗ್ತದ, ಶ್ರೋತ್ರ ಶಬ್ದ ಹರಿಮಯವಾಗ್ತದ, ಅದು ಗಿರಿಮಯ ಆಗ್ತದ ಒಳಗಡೆ. ರುದ್ರ ಸಾತ್ವಿಕ ರೂಪ, ತಮೋ ರೂಪ ದಕ್ಷ ಯಜ್ಞ ವಿಭಂಜನ ವೀರಪಾಕ್ಷ ವೈರಾಗ್ಯಾಧಿಪತಿ ಸೌರಕ್ಷ. ಯಾರ ಅಹಂಕಾರಕ್ಕೆ ಹೋಗ್ತಾರೋ ಅವ್ರಿಗೆ ಆ ದಕ್ಷ ಪ್ರಜಾಪತಿ ಹೆಂಗೆ ಸಂಹಾರ ಮಾಡ. ಸಾತ್ವಿಕರಿಗೆ ಅದು ಬತ್ ಬೇರೆ ಅಲ್ಲ, ದೈತ್ಯರಿಗೆ ಅಲ್ಲ. ಇದು ನೆನ್ಪಿಟ್ಕೋಬೇಕು. ಇಡೀ ಹರಿಕಥಾಂಸಾರ ಈ ವೈಕುಂಠ ಚಿಂತನೆ ಏನಪ್ಪ ಇಡೀ ಮಧ್ಯ ಸಿದ್ಧಾಂತ ಹರಿಪರವಾಗಿರ್ತಕ್ಕಂಥ ಎಲ್ಲಾ ಸಾತ್ವಿಕರಿಗೆ ಅಹಂಕಾರ ಬಂದಾಗ ಅಲ್ಲಿ ರುದ್ರ ಏನಾಗ್ತಾನ, ವೀರಭದ್ರ ಆಗ್ತಾನ. ಆ ರುದ್ರ ಏನಪ್ಪ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡ್ಲಕ್ಕ ರುದ್ರನ ಆ ರೀತಿ ಬರ್ತಾನ. ಅದು ತಮೋ ರುದ್ರ ಆಗ್ತದಲ್ಲೇ.
ಅದು ಜಡ ಆಗ್ತದೆ, ಜ್ಞಾನ ಶೂನ್ಯ ಆಗ್ತದೆ. ಅಲ್ಲೇ ನಮಗ ಜ್ಞಾನ ಹೋಗ್ತದೆ. ಇದ್ರಂತೆ ಆ ಜ್ಞಾನ ಹೋದ್ ಎಲ್ಲೇ? ದ್ವಾಪರದಲ್ಲಿ ಒಬ್ಬ ಮುನಿಪ ಕೋಪದಲ್ಲಿ ಬಂದ ಏನಪ್ಪ ಕೊಟ್ಟ ಶಾಪ ಅಂತ ಹೇಳ್ತೀವಿ ನಾವು. ಯಾರಿಗೆ? ಗೌತಮನಿಗೆ ಅಜ್ಞಾನ ಅವಶ್ಯ ಬರ್ತಲ್ಲೇ ಆ ಯಾವ್ದು ಸಿಟ್ಟು ಬಂದಿತ್ತು, ಕ್ರೋಧಾಗ್ನಿ ಬಂತು. ಆ ಕ್ರೋಧಾಗ್ನಿ ವಶದಿಂದ ಬ್ರಾಹ್ಮಣರಿಗೆ ಶಾಪ ಕೊಟ್ಟುಬಿಟ್ರು. ಅದು ಬುದ್ಧಿ ಲೋಪ ಆಗಿ ಹೋಯ್ತು. ಅವ್ರು ಮಾಡಿದ್ದೇನು, ಇವ್ರು ಮಾಡಿದ್ದೇನು ಅಂದ್ರೆ ಇದು ಎಂತೆಂತ ಜ್ಞಾನಿಗಳಿಗೂ ಏನಪ್ಪ ಈ ಪಂಚಭೂತಗಳು ಪಂಚಾಗ್ನಿಗಳು ದೈತ್ಯರು ಆವೇಶ ಆಗ್ತವ ಹೋಗ್ತವ ಅಂತ ಆ ಜ್ಞಾನ ನಾವು ಸದಾ ಚಿಂತನೆ ಇಟ್ಟುಕೊಂಡಾಗ ನಮ್ಮ ಅಹಂಕಾರ ಖಂಡನ ಆಗ್ತದೆ. ಇಲ್ಲ ಅಹಂಕಾರ ಖಂಡನ ಆಗೋದಿಲ್ಲ, ರುದ್ರ ಅನುಗ್ರಹ ಆಗೋದಿಲ್ಲ. ಒಂದು ರುದ್ರ ಅದು ಮನಮೋಹಕ ರೂಪ, ಆಕಾಶದಲ್ಲಿ ಇರ್ತಕ್ಕಂಥದ್ದು ಮಹಾದೇವ ರೂಪ. ಕೃತಿವಾಸನೆ ಹಿಂದನಿ 40 ಕಲ್ಪ ಸಮೀರನ ಶಿಷ್ಯತ್ವ ವಹಿಸೆ ಅಖಿಳ ಆಗಮಾರ್ಥಗಳೋದು ಜಲದೊಳ 10 ಕಲ್ಪದ ತಪಗೈದಾದಿತ್ಯಗಳು ಉತ್ತಮರಣಿಸೆ ಪುರುಷೋತ್ತಮನ ಪರ್ಯಂಕ ಪದವೈದ್ಯ ಮಹಾದೇವ ನಂದಿ ವಾಹನ ನಳೇಂದ್ರ ಶೇಖರ ಶಿವತ್ರ್ಯಂಬಕ ಅಂಧಕಾಶ್ರಮತನ ಗಜ ಚಾರ್ಮೋಚಾರ್ದೋಲ ಚರ್ಮಧರ ಅಂತ ಆ ರುದ್ರದೇವರ ವರ್ಣನೆ. ಇಡೀ ದೇಹ ನಂದಿ ವಾಹನ ಅಂದ್ರೆ ಆ ಋಷಭ ಏನಪ್ಪ ಎತ್ತು. ನನ್ನಲ್ಲಿ ಜ್ಞಾನವನ್ನು ಯಾರು ಎತ್ತಿಕೊಂಡಿರ್ತಾರೋ, ಜ್ಞಾನದೊಳಗೆ ಪಂಡಿತರಾಗ್ತಾರೋ, ಆ ಪಾಂಡಿತ್ಯದಲ್ಲಿ ಬರ್ತಕ್ಕಂಥ 4 ರೂಪ ಯಾವುದು? ಯಾವುದು? ಅನಿರ್ಧ ಪ್ರದ್ಯುಮ್ನ ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿ 4 ಅನಿರ್ಧ ಪ್ರದ್ಯುಮ್ನ ಸಂಕಷ್ಟ ವಾಸ್ಯ ಎಂಬ 4 ರೂಪದ ಆ ತಮೋದಲ್ಲಿ ಇಟ್ಕೊಂಡಿರ್ತಾರೋ ಅಂಥವ್ರು ನಂದಿ ಆಗ್ತಾರ. ಆ ನಂದಿ ತನ್ನ ವಾಹನ ಮಾಡ್ಕೊಂಡು ಪಾರ್ವತಿ ಗಣಪತಿ ಸಹಿತವಾಗಿ ಏನಪ್ಪ ಅಂದ್ರೆ ರುದ್ರ ಈ ದೇಹದ ಮೇಲೆ ಅಲಂಕಾರ ಆಗ್ತಾನ, ನಂದಿ ವಾಹನ ಅಂತ ಆಗ್ತಾನ. ಆ ನಂದಿ ವಾಹನನ ರೂಪ ನೋಡೋದು ಬಹಳ ಸಂತೋಷ. ಅಷ್ಟು ಆನಂದ ರೂಪ ಇರ್ತದೆ. ಆ ನಂದಿಯ ಸಹಜರಲ್ಲ ಅಂದ್ರೆ ಜ್ಞಾನಿಗಳೆಲ್ಲ ಸಮೂಹ ಆ ಮುಂದೆ ಕುಡಿತಾ ಇರ್ತದೆ. ಇದು ನಾವ್ ಎಲ್ಲಿ ನೋಡ್ಬೇಕಂದ್ರೆ ಯಾವ್ದೋ ಒಂದು ಕ್ಷೇತ್ರಕ್ಕೆ ಹೋಗಮ್ಮ, ಅಲ್ಲಿ ಒಬ್ಬ ಜ್ಞಾನಿ ಬಂದಿರ್ತಾರ, ಅವ್ರ ಅಂಚರೆಲ್ಲ ಹಿಂದೆ ಓಟ್ ನಮ್ ಪಂಡಿತ ನಮ್ ಗುರುಗಳು ಅಂತ ಎಷ್ಟು ಆನಂದ ಇರ್ತಾರೆ ಗೊತ್ತಾ. ಅದನ್ನ ನೋಡಿದ್ರೆ ನನಗೆ ಆ ನಂದಿ ವಾಹನ ರೂಪ, ಆ ಬುಡಕ ನಂದಿ ಕೈಲಾಸದಲ್ಲಿ ಇರ್ತಕ್ಕಂಥ ನಂದಿ ಮೇಲೆ ಕೂತಂತ ಪಾರ್ವತಿ ಪರಮೇಶ್ವರು, ಅವ್ರ ಮುಂದಿಂದ ನಂದಿ ದೂತರು, ಅವರೆಲ್ಲರ ಒಂದು ವೈಭವದ ಚಿಂತನೆ ಕಾಣ್ತದೆ. ಇದು ನಮ್ಮ ಸಾಧಕರಿಗೆ ಆ ರೂಪ ಗೊತ್ತಾಗ್ಬೇಕು. ಈ ರೀತಿ ಉಪಾಸನೆ ಮಾಡ್ಕೊಂಡಾಗ ಅಲ್ಲೇ ರಜೋಸ್ವಭಾವ ಸತ್ವ ಗುಣದ ಅತಿ ಮೇರು ಲೋಕಕ್ಕೆ ಹೋದಂಗ ಆಗ್ತದೆ ನನಗೆ. ಇಲ್ಲಿಂದ ಜನೋಲೋಕ ಹೋಗ್ತದೆ ನಮ್ ದೇಹ. ಭೂಲೋಕ, ಭೂರ್ಲೋಕ, ಸ್ವರ್ಲೋಕ, ಜನೋಲೋಕ, ತಪೋಲೋಕ ತನಕ ಹೋಗ್ತದೆ. ಜನೋಲೋಕ ಹೋಗಿ ರುದ್ರದೇವ್ರ ಅನುಗ್ರಹ ಆಗಿ ರುದ್ರದೇವರಿಂದ ಏನಾಗ್ತಾನಾಗ ಅಲ್ಲೇ ಉಪದೇಶ ಆಗ್ತದೆ, ತಾರಕ ಮಂತ್ರ. ಆ ತಪೋಲೋಕಕ್ಕೆ ಹೋಗ್ತದೆ ಮುಂದೆ. ಬಹಳ ಅದ್ಭುತವಾದ ಚಿಂತನೆ ಇದು ಸತ್ಯವಾದ ಮಾತು. ಯಾವುದು? ಒಂದು ಚಕ್ರಾರ್ಚ್ಯ ಮಂಡಲದ ಆ ಅಜಾದಿ 51 ಭಗವದ್ ರೂಪಗಳ ಉಪಾಸದೊಳಗೆ ಹಿಂಗ ಅಂತರ್ ಬಹಿರ್ವ್ಯಾಪ್ತನ ಬುಧರಿಂದ ಅರ್ಧ ದೀಕ್ಷಿತರಾಗ ಅಂತ ಹೇಳ್ತಾರ. ದೀಕ್ಷೆಗಳು 2 ಅಂತರ್ದೀಕ್ಷೆ ಬಹಿರ್ದೀಕ್ಷೆ ಅಂತ ಬರ್ತದೆ. 2 ದೀಕ್ಷೆಗಳಲ್ಲಿ ಜ್ಞಾನಿಗಳಿಂದ ಅರಿತು ನೀನು ಯಾವ ಇದ್ರೊಳಗೆ ನೀನು ಹೋಗ್ತಾ ಇದೀಯ ಎಂಬುದನ್ನು ಚಿಂತನೆ ಮಾಡ್ಕೋ, ನಿನಗೆ ವಿಶೇಷ ಫಲ ಸಿಗ್ತದ. ಹೊರಗಿನ ರೂಪ ಚಿಂತನೆ ಮಾಡ್ಕೋ, ಒಳಗಿನ ರೂಪ ಚಿಂತನೆ ಮಾಡ್ಕೋ. ಅದಕ್ಕೆ ನಾವು ಒಳಗಿನ ಚಿಂತನೆ ಒಂದ್ ಕಡೆಗೆ ಕೂಡ್ಬೇಕು ಅಂತ ಹೇಳ್ತೇವೆ. ಆ ರೂಪ, ಆ ರಸ, ಗಂಧ ಯಾವುದು? ರಪ್ಪು ತಮೋ ಗುಣದಿಂದ ಬರ್ತಕ್ಕಂಥ ರೂಪ. ಅಲ್ಲೇ ಶಂಭೋ ಶಂಭೋ ಅಂತ ಹಾಡಾಡ್ತೀವಿ ನಾವು. ಹರ 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 ಶಂಭೋ ಅಂತ ಬರ್ತದಲ್ಲೇ. ಆ ರುದ್ರ ನರ್ತನ ಹೆಂಗಿರ್ತದಲ್ಲೇ. ಆ ಭಕ್ತಿಯ ತಾರಕ ಮಟ್ಟಕ್ಕೆ ಹೋಗ್ತಾರೆ ರುದ್ರ. ತನ್ನ ಭಕ್ತರು ಹೆಂಗೆ ಕುಣಿತಾರ ಮನಸ್ಸಿಂದ ಮನಸ್ಸಿತ್ತ ಹರಿ ಕುಣಿದ 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 ನಮ್ಮ ಹರಿ ಕುಣಿದ ಅಂದಾಗ ಅಲ್ಲಿ ರುದ್ರ ಹೆಂಗೆ ಕೈಲಾಸದಲ್ಲಿ ಕುಣಿತಾರ ತನ್ನ ಭಕ್ತರಾಗಿ, ಇಲ್ಲಿ ಮನಸ್ಸಿನೊಳಗೆ ತಾತ ಕುಣಿದಾಗ ನನಗೆ ಹರಿ ಕುಣಿದ ಅಂದ. ಇದನ್ನ ವ್ಯಾಸರಾಯರು ನಮ್ಗೆ ತೋರಿಸ್ಕೊಟ್ರು. ಶಿಲೆಯನ್ನು ಹಿಡ್ಕೊಂಡ್ರು, 2 ಸಾಲಿಗ್ರಾಮ ಕಟ್ಟದ ಕುತ್ಕೊಂಡ್ರು, ಕೃಷ್ಣ ಕುಣಿದ ಅಂತ ಹೇಳ್ತಾರೆ. ಈ ರೂಪ ನಾವು ಪ್ರತ್ಯಕ್ಷ ಕಂಡಿದ್ದದೆ. ಯಾಕೆ ನಮಗ್ ಬೇಡ ಇಷ್ಟೆಲ್ಲ ಸಂಪತ್ತು? ನಾವು ಸಾಧಕರಿದ್ದೀವಿ ಅಲ್ಲ, ಆತ್ನ ಅನುಗ್ರಹ ಬರಬಾರ್ದ ನಮಗೆ? ಆ ಸತ್ವ ಗುಣ ನನ್ನಲ್ಲಿ ಬರಬಾರ್ದ? ಆ ತಮೋಗುಣ ನನ್ನಲ್ಲಿ ಬರಬಾರ್ದ? ತಮೋ ವ್ಯಾಪಾರ, ಆ ರಜೋ ವ್ಯಾಪಾರ ನನ್ನಲ್ಲಿ ಭಕ್ತಿಯ ಪರಾಕಷ್ಟಿಗೆ ಹೋಗ್ಲಕ್ ಬೇಕಾಗ್ತದಲ್ಲ. ಇದು
ಆ ಭಕ್ತಿಯ ಪರಾಕಾಷ್ಠೆ ಬಂದಾಗ, ಸತ್ವಗುಣದ ಪ್ರಚುರ ಹೊರಗಡೆ ಬಂದಾಗ ನನಗೇನಾಗ್ತದ, ಆನಂದದ ಉದ್ರೇಕ ಆಗ್ತದ. ಅವಾಗ ಆ ಶಬ್ದ ಅತ್ಯಂತ ಅಮೂಲ್ಯ ಆಗ್ತವ. ಆ ಶಬ್ದಕ್ಕೆ ಯಾರು ಅಧಿಪತಿ ಆಗ್ತಾರ? ಶಾಂತಿ ಅಂತ, ಶಾಂತಿದೇವಿ, ಉಷಾದೇವಿ ಆಗ್ತಾರ. ಉಷಾ ಇಬ್ರು, ಒಂದು ಉಷಾ ಅಶ್ವಿನಿ ದೇವತೆ ಹೆಂಡತಿ, ಇನ್ನೊಬ್ಬಕ್ಕೆ ಉಷಾ ಏನಪ್ಪಾ ಅಂದ್ರ ಈ ಭಗವದ್ ಭಕ್ತಿಯ ಪದಗಳಿಗೆ, ಭಗವಂತರ ಪರವಾಗಿರ್ತಕ್ಕಂಥ ಶಬ್ದಗಳಿಗೆ ಅಧಿದೇವತೆ ಆಗ್ತಾಳ. ಅವರಿಬ್ಬರು ನನ್ನೊಳಗ ಅಲಂಕಾರ ಮಾಡ್ತಾರ, ಒಳಗಡೆ ಕೂತ್ಕೊಂಡಿರ್ತಾರೆ. ಎಲ್ಲಿ ಈ ಶಬ್ದಕ್ಕೆ ಚ್ಯುತಿ ಬಂದ್ಬಿಡ್ತದೋ, ಎಲ್ಲ ನೋವಾಗ್ತದ ಅಂದ್ರೆ ತಕ್ಷಣ ಅಶ್ವಿನಿ ದೇವತೆ ಹೆಂಡತಿ, ಅಶ್ವಿನಿ ನಾಸದ್ರಸ್ತರು ಇದ್ದಾರಲ್ಲ, ಅವ್ರಲ್ಲೇ ಆ ಶಬ್ದಕ್ಕೆ ಬೇಕಾ ಅಲ್ಲೇ ಯಾವುದೇ ತೊಂದರೆ ಬರ್ಲಾದಂಗ ನೋಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅದು ಅಮೃತ ಕಾಲ ಅಂತ ಹೇಳ್ತೇವೆ ನಾವು, ಬೆಳಗಿನ ಕಾಲ. ಇದು ಯಾವ ಸಾತ್ವಿಕ, ಯಾವ ಚಿಂತಕ ಭಗವಂತನ ಕಾಣಬೇಕಂತ ಲವಲವಿಕೆ ಇರ್ತಕ್ಕಂಥ ವ್ಯಕ್ತಿ ಅಂತ ಕಣ ಗಂಡು ಅಂತ ಇಟ್ಟಕೋಬಾರದು. ಹೆಣ್ಣು ಗಂಡು ಎರಡು ಒಂದೇ. ಇಬ್ಬರಿಗೂ ಆ ತಮೋದ ಜಡದ ದೇಹದ, ಆ ದೇಹದಾಗ ಆಕಾರ ಬೇರೆ ಬೇರೆ ಇರ್ತವ, ಅದು ಪರಮಾತ್ಮ ರೂಪ ಅವೆಲ್ಲ. ಆದ್ರ ಅಪೇಕ್ಷೆ ಮಾತ್ರ ಒಂದೇ ಇರ್ತದೆ, ಎಲ್ಲರಿಗೂ ಹರಿ ಕಾಣಬೇಕು, ಅದು ನನ್ನ ದೇಹದ ಕಾಣಬೇಕು. ಕಲಿಯುಗದ ಪ್ರತ್ಯಕ್ಷ ಬಂದು ಕಾಣೋದಿಲ್ಲ ಯಾರಿಗೂ. ನಾನೆಲ್ಲೋ ತಪಸ್ಸಿ ಕೊಡ್ತೀನ್ರಿ, ಅವರೆಲ್ಲ ಹಿಂದಕ್ಕೆ ಧ್ರುವರಾಯರು ಹೋಗಿದ್ರು, ಪ್ರಹ್ಲಾದರಾಯರು ಹೋಗಿದ್ರು, ಅವ್ರಿಗೆ ಸಪ ಅಥವಾ ಇವ್ರಿಗೆ ಅಲ್ಲ. ಈಗ ನಿನ್ನ ಮನೆಯಾಗ ಕೂಡು, ನೀ ಈ ಉಪಾಸನೆ ಇಟ್ಕೋ, ನಿನ್ನ ಕಣ್ಣೆದುರಿಗೆ ಚಿಂತನೆ ಮಾಡಕೋ, ಆ ನರಸಿಂಹ ಇಲ್ಲೇ ಬರ್ತಾನ, ತನಗೆ ತಾನೇ ಕರ್ಕೊಂಡೋಗಿ ದರ್ಶನ ಕೊಡ್ತಾನ, ಇಲ್ಲ ತಾನು ಅವ್ರಿಗೆ ಹೋಗಿ ದರ್ಶನ ಕೊಡ್ತಾನ. ಅದು ಬಂದ ತಕ್ಷಣ ನಾವು ಬಿಟ್ಟು ಬಿಡ್ತೀವಿ, ಬಿಡಬಾರ್ದು. ಮತ್ತೆ ಕಂಟಿನ್ಯೂ 1ನೇ ಕ್ಲಾಸ್ ಪಾಸ್ ಆಗಿಬಿಟ್ಟಿವಲ್ಲ ಅಂತ ಮತ್ತೆ 2ನೇ ಕ್ಲಾಸ್ ಹೋಗ್ಬೇಕು ನಾವು. 2ನೇ ಕ್ಲಾಸ್ ಮಾಡೋದಂದ್ರೆ SLC ತಾನೆ ಹಂಗ ಮುಂದೆ ಒಂದಿನ ಆ ಸ್ಫೂರ್ತಿಯ ಶೆಲೆ ಇದು ರಸ ಆಗ್ಬೇಕು. ಭಕ್ತಿಯ ರಸ ಈ ರೀತಿ ಶೆಲೆ ಹೋಗ್ಬೇಕು ನನಗೆ. ಅದು ನಂಗೆ ಸ್ಪರ್ಶ ಆಗ್ತಾ ಇರ್ಬೇಕು, ಭಕ್ತಿ ಸ್ಪರ್ಶ. ಅವಾಗ ಈ ಜಡತ್ತು ಹೋಗ್ತದೆ, ಜಡಚೇತನ ಜ್ಞಾನ ಬರ್ತದೆ ನನಗೆ. ಆ ಜಡಚೇತನ ಜ್ಞಾನದಿಂದ ಹರಿಪರವಾಗಿರ್ತಕ್ಕಂಥ ಚಿಂತನೆ ನನ್ನ ಸ್ಥೂಲ ಆಗ್ತದ ಅಂತ ಹೇಳ್ತಾ ಇವತ್ತಿನ ಈ 4 ಮಾತುಗಳನ್ನ ಅಸ್ಮದ್ ಭೀಮಮೂರ್ತಿ ಅಂತಾರೆ. ಆಮೇಲೆ ಸೀತಾವತಿ ಶ್ರೀ ಮೂಲ ರಾಮಚಂದ್ರಕ್ಕೆ ಸಮರ್ಪಣೆ ಮಾಡಮ್ಮ. ಭಾರತೀಯ ರಮಣ ಮುಖ್ಯ ಪ್ರಾಣ ಶ್ರೀ ಕೃಷ್ಣಾರ್ಪಣ ವಸ್ತು. ಹರೇ ನಮಃ, ಹರೇ ನಮಃ, ಹರೇ ನಮಃ.